ಅಂತಹ ಕಾರ್ಯಕ್ರಮಗಳನ್ನು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ವರ್ಷ ಬಹುಶಃ ವಿಶೇಷದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಭಾರತ ಸಂವಿಧಾನ ಅಮೃತ ಮಹೋತ್ಸವ 75ರ ಸಂಭ್ರಮದ ಉಪನ್ಯಾಸ ಹಾಗೂ ಪೌರ ಸನ್ಮಾನ ಕಾರ್ಯಕ್ರಮ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಎಲ್ಲರೂ ಸೇರಿಕೊಂಡು ಭಾಳ ಅತ್ಯದ್ಭುತವಾಗಿ ಆಚರಿಸಿದಂಥ ಸವಿನೆನಪಿನೊಂದಿಗೆ ನಮ್ಮ ಭಾರತದ ಸಂವಿಧಾನ ಅಮೃತ ಮಹೋತ್ಸವದ ಡಾಕ್ಟರ್ ಅಂಬೇಡ್ಕರ್ ಇದೆಲ್ಲವನ್ನು ತಿಳಿಸುವಂಥ ವಿಶೇಷದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವರ ಪರವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರತ್ನಾವತಿ ಜಿ ಬೈಕಾಡಿ ಮತ್ತು ನಮ್ಮ ಸೋದರಿಯರಿಂದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟತನ ಮಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರು ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸ್ಥಾಯಿಯ ಸಮಿತಿಯ ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ದಯವಿಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಉತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ, ಅತಿಥಿಗಳಿಗೆ, ಪತ್ರಕರ್ತರುಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಹಬ್ಬಕ್ಕೂ ಸಮಿತಿಯ ಸ್ವಾಗತಾಧ್ಯಕ್ಷರು ಕಳೆದ 27 ವರ್ಷಗಳಿಂದ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಉಪಸ್ಥಿತಿದ್ದಾರೆ. ಮಾಜಿ ಶಾಸಕರಾದ ಸನ್ಮಾನ್ಯ ಜಯರಾಮ್ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳೋ ವಿಚಾರದಲ್ಲಿ ಇವತ್ತು 26ನೇ ತಾರೀಕು ಸಂವಿಧಾನದ ಕರಡು ರಚನೆಯ ಸೈನ್ ಹಾಕಿದ ದಿವಸ. ಯಾಕೆ ನಾವೆಲ್ಲ ಎಣಿಸಿದ್ದು ರಿಪಬ್ಲಿಕ್ ಡೇ ಅಂತ ಹೇಳಿದರೆ ಆ ದಿವಸ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಟ್ಟಂಥ ದಿನ ರಿಪಬ್ಲಿಕ್ ಡೇ ಆಗಿದೆ. ನಮ್ಮ ಕಾರ್ಯಕ್ರಮ ಇವತ್ತು ಮತ್ತೊಂದು ಕಾರ್ಯಕ್ರಮ ಇದೆ, ನಮ್ಮ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ನಾನು ಮತ್ತು ಸೋಮೇಶ್ವರ ಕೋಟೆಕಾರ ಎಲ್ಲ ಉಳ್ಳಾಲಕ್ಕೆ ಏನು ಸಂಬಂಧ ಅಂತ ಹೇಳೋ ವಿಷಯದಲ್ಲಿ ನಾನು ಒಂದು 2 ನಿಮಿಷ ಹೇಳ್ತೇನೆ. ಕಳೆದ 28 ವರ್ಷಗಳಿಂದ ಹಬ್ಬಕ್ಕೂಸ ಸಮಿತಿಯು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ರಾಣಿ ಅಬ್ಬಕ್ಕ ನಮ್ಮ ಚರಿತ್ರೆಯಲ್ಲಿ ನೋಡಿದರೆ ಒಂದು ಸಮಾನತೆಯನ್ನು ಕಾದ್ಕೊಂಡವಳು, ಧೈರ್ಯದಿಂದ ಇದ್ದವಳು, ಅದೇ ರೀತಿ ದೇಶಾಭಿಮಾನ ಕಾದ್ಕೊಂಡವಳು, ಅದೇ ರೀತಿಯಲ್ಲಿ ಎಲ್ಲ ಜಾತಿ ಮತ ಧರ್ಮದವರನ್ನು ಒಟ್ಟಿಗೆ ಸೇರಿಕೊಂಡು ಒಂದು ಸೌಹಾರ್ದತೆಯ ಒಂದು ಜಾತ್ಯತೀತ ನೆಲೆಯಲ್ಲಿ ಇಟ್ಕೊಂಡು ನ್ಯಾಯ ಒದಗಿಸಿಕೊಟ್ಟಂಥ ರಾಣಿ. ನಾವು ಇವತ್ತು ಸಂವಿಧಾನದ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ನಮ್ಮ ಅವರು ಮಾತಾಡಲಿಕ್ಕಿದ್ದಾರೆ ಅದೇ ಸಂವಿಧಾನದ ಬಗ್ಗೆ. ಆ ಸಂದರ್ಭದಲ್ಲಿ ಇತ್ತು, ಯಾವಾಗ 16ನೇ ಶತಮಾನದಲ್ಲಿ ಇತ್ತು. ಯಾವುದೇ ಲೋಪದೇಶ ಇಲ್ಲದೆ ಆಡಳಿತವನ್ನು ಮಾಡಿದಂಥ ರಾಣಿ ಅಬ್ಬಕ್ಕ. ಸೋಮೇಶ್ವರ ಮತ್ತು ಕೋಟೆಕಾರ ಮತ್ತು ಉಳ್ಳಾಲ, ಇದಕ್ಕೆ ಯಾಕೆ ಅಂತ ಹೇಳಿದರೆ, ಸೋಮೇಶ್ವರ ಕೋಟೆಕಾರ ಉಳ್ಳಾಲ ಇದೆಲ್ಲ ಪ್ರದೇಶವನ್ನು ಆಳಿದ ರಾಣಿ ಅಬ್ಬಕ್ಕ. ಆ ಸಂದರ್ಭದಲ್ಲಿ ನಿಮಗೆ ಅಧ್ಯಕ್ಷರು ಇದ್ದೀರಿ, ಇವರು ಸತ್ತಿದ್ದೀರಿ. ಸೋಮೇಶ್ವರದಲ್ಲಿ ನಿಮಗೆ ನಿಮ್ಮ ಉಚ್ಚಿಲ ಕೋಟೆಯಲ್ಲಿ ಮೇಲೆ ಇದೆ, ಅಲ್ಲಿ ಉಚ್ಚಿಲ ಕೋಟೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಉಚ್ಚಿಲ ಕೋಟೆ ಅಂತ ಹೇಳಿದರೆ ಅಲ್ಲಿ ಟೆಂಪಲ್ ಇದೆ. ಅಲ್ಲಿ ಆ ಉಚ್ಚಿಲ ಕೋಟೆಯನ್ನು ಅಲ್ಲಿ ಇದ್ದುಕೊಂಡು ಸಾಗರದಲ್ಲಿ ಅದನ್ನು ನೋಡುವಂಥ ಕೆಲಸವನ್ನು ಮಾಡಿದ್ರು ರಾಣಿ ಅಬ್ಬಕ್ಕ ಉಚ್ಚಿಲ ಕೋಟೆಯಲ್ಲಿ. ಸೋಮೇಶ್ವರದ ಸೋಮೇಶ್ವರಿಗೆ ಗೊತ್ತುಂಟು, ಅವರಿಗೆ ಕೂಡ ಅಧ್ಯಕ್ಷರಿಗೆ ಗೊತ್ತುಂಟು. ನಾನು ಕೋಟೆಕಾರನವರ ಅಧ್ಯಕ್ಷರ ಹತ್ರ ಒಂದು ಕೇಳಿ, ನಿಮ್ಮ ಪನೀರ್ ಚರ್ಚ್ ಇದೆ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಪನೀರ್ ಚರ್ಚಿ ರಾಣಿ ಅಬ್ಬಕ್ಕನ ಕಾಲದಲ್ಲಿ ಆದಂಥ ಚರ್ಚ್. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಪೋರ್ಚುಗೀಸರ ಪ್ರಪ್ರಥಮ ಚರ್ಚ್ ಆದದ್ದು ನಮ್ಮ ಇಲ್ಲಿ ಬಂದರ್ನಲ್ಲಿರುವ ನಮ್ಮ ಈ ರುಜಾರೆ ಚರ್ಚ್. 2ನೇ ಚರ್ಚ್ ಆದದ್ದು ಪರಂಗಿಪೇಟೆ. ಅದೇ ಸಮಯದಲ್ಲಿ ಆದ ಚರ್ಚ್ ಪನೀರ್ ಚರ್ಚಿ. ಆ ಸಂದರ್ಭದಲ್ಲಿ ಪೋರ್ಚುಗೀಸರು ಬಂದು ಇಲ್ಲಿ ಆಳ್ವಿಕೆ ಮಾಡಿದಂಥ ಆ ಪ್ರದೇಶದಲ್ಲಿ ವಿಶೇಷವಾಗಿ ಪೆಪ್ಪರ್, ನಮ್ಮ ಕರಿಮೆಣಸು ಮತ್ತು ಕಬ್ಬು ಮತ್ತು ತೆಂಗು ಎಲ್ಲ ಇದ್ದಂಥ ಪ್ರದೇಶ ಇದ್ದದ್ದು ಆ ರಾಣಿ ಅಬ್ಬಕ್ಕನ. ಅದಕ್ಕಾಗಿ ನಾವು ಇವತ್ತು 3 ಇದನ್ನು ಸಹ ಕರೆದೇವೆ. ಅದಕ್ಕಿಂತ ವಿಶೇಷವಾಗಿ ಈ 3 ಸಂಸ್ಥೆ ಕೂಡ ಪೌರಾಡಳಿತ ಸಂಸ್ಥೆ, ನಮ್ಮ ಲೋಕಲ್ ಬಾಡಿ ಸಂಸ್ಥೆ ಆಗಿದೆ. ನಮ್ಮ ಉಳ್ಳಾಲ ತಾಲೂಕಿನಲ್ಲಿ 3 ಸಂಸ್ಥೆಗಳಿದೆ. ಒಂದು ನಗರಸಭೆ ಉಳ್ಳಾಲ, ಅದೇ ರೀತಿಯಲ್ಲಿ ಸೋಮೇಶ್ವರ ಕೂಡ ಆಗಿದೆ, ಅದೇ ರೀತಿ ಕೋಟೆಕಾರ. ಬೇರೆ ಎಲ್ಲಿ ಕೂಡ ನಮ್ಮ ನಗರಾಡಳಿತ ಪ್ರದೇಶದಲ್ಲಿ ಇಲ್ಲ. ಈ ಎಲ್ಲ ಉದಾಹರಣೆಗಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೊಟ್ಟಿಗೆ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡುಕೊಂಡು ಇವತ್ತು ನೀವೆಲ್ಲ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ನಾವು ಇವತ್ತು ಈಗಾಗಲೇ ಜಯರಾಮ್ ಶೆಟ್ಟಿಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮೂಡದ ಅಧ್ಯಕ್ಷರು ಅವರು ಕೂಡ ಇವತ್ತು ಸಂವಿಧಾನಬದ್ಧವಾಗಿ ಇವತ್ತು ಅಡ್ವೊಕೇಟ್ ಆಗಿದ್ದಾರೆ. ಸಂವಿಧಾನಬದ್ಧವಾಗಿ ಇವತ್ತು ಆಡಳಿತವನ್ನು ಮಾಡ್ತಾಯಿದ್ದಾರೆ ಮೂಡದ ಅಧ್ಯಕ್ಷರಾಗಿಕೊಂಡು. ಬರೀ ನಮ್ಮೊಟ್ಟಿಗೆ ಇದ್ದುಕೊಂಡು ಹಬ್ಬಕ್ಕೂ ಸಮಿತಿ ಒಟ್ಟಿಗೆ ಎದ್ದುಕೊಂಡು ಹಲವಾರು ಕಾರ್ಯಕ್ರಮಗಳು ಒಟ್ಟಿಗೆ ಎದ್ದುಕೊಂಡು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮವರೇ ಆಗಿದೆ, ಸೋಮೇಶ್ವರರಾಗಿದ್ದವರು. ಅವರು ಕೂಡ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ, ರಾಜಕೀಯ ಮುಖಂಡರು ಕೂಡ. ಅದಲ್ಲದೆ ನ್ಯಾಯವಾದಿ ಕೂಡ. ಅದೇ ರೀತಿಯಲ್ಲಿ ಹಲವಾರು ಸಹಕಾರಿ ಸಂಘಗಳಲ್ಲಿ ಕೂಡ ಇದ್ದುಕೊಂಡು ನಮ್ಮೊಟ್ಟಿಗೆ ಹಬ್ಬಕ್ಕೋಸ್ಕರ ಸಮಿತಿ ಪ್ರೋತ್ಸಾಹ ಮಾಡೋದು ಸಹಜ. ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರವೀಂದ್ರವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಾನು ಒಂದು 10 ದಿವಸದ ಮೊದಲು ನಾವು ಇದನ್ನು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿದಾಗ ನಾನು ವೈಸ್ ಚಾನ್ಸಲರ್ ಹತ್ರ ಹೋಗಿದ್ದೆ, ಯಾರು ನಮಗೆ ಒಳ್ಳೆ ಕಾರ್ಯಕ್ರಮ ಕೊಡುವವರು ಅಂತೇಳಿ. ಹಲವಾರು ಮಂದಿಯವರ ಹೆಸರನ್ನು ಅನಂತಕೃಷ್ಣ ಭಟ್ ಆಗಲಿ, ಮತ್ತು ಅಲ್ಲಿಯ ಮುಂಚಿನ ವೈಸ್ ಚಾನ್ಸಲರ್ ಆಗಿರಲಿ, ಬೇರೆಲ್ಲ ದಯಾನಂದ ನಾಯಕರಾಗಿರಲಿ, ಅವರೆಲ್ಲರ ಬಗ್ಗೆ ಹೆಸರು ಹೇಳುವಾಗ ಎಲ್ಲರೂ ಈ ಸಂದರ್ಭದಲ್ಲಿ ದಯಮಾಡಿ ನಮಗೆ ಹೇಳಿದರು, ನೀವು ಒಬ್ಬರನ್ನೇ ಕರ್ಕೊಳ್ಳಿ, ರವೀಂದ್ರ ಅಂತ ಹೇಳಿದ್ದಾರೆ. ಅವರು ಅತ್ಯುತ್ತಮವಾಗಿ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ರವೀಂದ್ರ ಬಗ್ಗೆ ಮಾತಾಡುವಾಗ ಅವರ ಪರಿಚಯವನ್ನು ಇವರು ಮಂಜುನಾಡಿಯವರು ಹೇಳ್ತಾರೆ. ಅದಕ್ಕಿಂತ ವಿಶೇಷವಾಗಿ UT ಖಾದರ್ ಮತ್ತು ರವೀಂದ್ರರು ಇವರವರ ಅಧ್ಯಾಪಕರು, ಅವರು ಶಿಷ್ಯರಾಗಿದ್ದರು. ಅದೇ ರೀತಿಯಲ್ಲಿ ಅವರು MGM ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿ ಪುತ್ತೂರಲ್ಲಿದ್ದಾರೆ. ಅವರ ಪರಿಚಯವನ್ನು ಮಂಜುನಾಡಿ ಇರ್ತಾಳೆ. ಸಂವಿಧಾನ ಬಗ್ಗೆ ಒಂದು ಮಹತ್ತರವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಹೇಳುವವರು 2-3 ಮಂದಿ ಇದ್ದರೆ ಅನಂತಕೃಷ್ಣ ಭಟ್, ಅಥವಾ ಬೇರೆ ಬೇರೆ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ
ಹಲವಾರು ಮಂದಿ ಇದ್ದಾರೆ. ವೈಸ್ ಚಾನ್ಸಲರ್ ಇದ್ದಾರೆ, ಅವರು ಕೂಡ ಪೊಲಿಟಿಕಲ್ ಸೈನ್ಸ್ನವರು. ಕಳೆದ ಬಾರಿ ವೈಸ್ ಚಾನ್ಸಲರ್ ಕೂಡ ಪೊಲಿಟಿಕಲ್ ಸೈನ್ಸ್. ಅದೇ ರೀತಿಯಲ್ಲಿ ದಯಾನಂದ ನಾಯಕ್ ಕೂಡ ಅವರೆಲ್ಲ ಇದ್ದಾರೆ. ಆದರೆ ಅವರ ಪರವಾಗಿ ಅವರೆಲ್ಲರೂ ಸೂಚಿಸಿದ ಒಬ್ಬರನ್ನೇ ಹೆಸರನ್ನು ಇವತ್ತು ರವೀಂದ್ರ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಯಾರು ಎದ್ದು ಹೇಳಲಿಕ್ಕಿಲ್ಲ, ಅವರ ಭಾಷಣ ಕೇಳಲಿಕ್ಕೆ ನೀವು ಬಂದಿದ್ದೀರಿ. ಇವತ್ತು ಸಂವಿಧಾನದ ಬದ್ಧತೆಯಾಗಿ ನಾವೆಲ್ಲ ಇದ್ದೇವೆ. ಇವತ್ತು ನಾನು ಅಥವಾ ನೀವೆಲ್ಲರೂ ಇರುವುದು ಎಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಅವರು ಮಾತಾಡ್ತಾರೆ. ಬೇರೆ ಯಾವುದೇ ವಿಚಾರ ಇವತ್ತು ಮಾತಾಡಲಿಕ್ಕಿಲ್ಲ. ಮತ್ತು ಸನ್ಮಾನವಂಥ ಕಾರ್ಯಕ್ರಮ ಇದೆ. ಅವರ ಇವತ್ತಿನ ದಿವಸದಲ್ಲಿ ಅವರ ಮಾತು ನಾವು ಕೇಳುವಂಥ ಕೆಲಸವನ್ನು ಮಾಡಬೇಕು. ನೀವೆಲ್ಲರೂ ನಮ್ಮೊಟ್ಟಿಗಿದ್ದೀರಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮವರೇ ಆದ ಇವತ್ತು ಸೋಮೇಶ್ವರದ ಇವತ್ತು ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಶ್ರೀಮತಿ ಕಮಲರವರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಕೂಡ ನಿಮ್ಮ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ನಮ್ಮ ಶ್ರೀ ರವಿಶಂಕರ್ ಸೋಮೇಶ್ವರ್ ಉಪಾಧ್ಯಕ್ಷರು ಈಗಾಗಲೇ ಒಳ್ಳೆಯ ಕಾರ್ಯಕ್ರಮ ಸೋಮೇಶ್ವರಲ್ಲಿ ಮಾಡಿಕೊಟ್ಟಂತೆ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಉಪಾಧ್ಯಕ್ಷರಾಗಿ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನೂತನವಾಗಿ ಆಯ್ಕೆಯಾದ ಶ್ರೀಮತಿ ದಿವ್ಯಾ ಶೆಟ್ಟಿ ಕೋಟೆಕಾರ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತ ಇದ್ದೇನೆ. ನನ್ನದೇ ಮಿತ್ರರಾದ ಪ್ರವೀಣ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಇದ್ದೇನೆ. ನಮ್ಮ ಉದಯ್ ಕುಮಾರ್ ಶೆಟ್ಟಿಯವರು 4 ದಿವಸ ಮೊದಲೇ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಡೆಗೆ ನಾನು ಲಾಸ್ಟ್ ಟೈಮ್ಗೆ ಅವರನ್ನು ಫ್ಲೆಕ್ಸಲ್ಲಿ ಹೆಸರು ಹಾಕಬೇಕಂತೇಳಿ ಲಾಸ್ಟಿನವರೆಗೆ ನಾನು ಅವರ ಹೆಸರು ಕಾಯ್ತಾ ಇದ್ದೇನೆ. ಅವರು ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ ಉದಯ್ ಕುಮಾರ್ ಶೆಟ್ಟಿಯವರು. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಸಮಾಜದ ಮಗೂರು ಸಮಾಜದ ನಾವು ಅಧ್ಯಕ್ಷರಂತ ಹೇಳ್ತೇವೆ. ಅವರನ್ನು ನಮ್ಮ ಗೌರವ ಉಪಾಧ್ಯಕ್ಷರು ಕೂಡ ಅವರು ನಮ್ಮೊಟ್ಟಿಗಿದ್ದಾರೆ ಸದನ ಮಂಗೇರವರು. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಆಗುತ್ತೇನೆ. ಗೌರವ ಉಪಾಧ್ಯಕ್ಷರಾದ ಸನ್ಮಾನ್ಯ ಸಮಾಜ ಸೇವಕರು ರಾಜಕೀಯ ಮುಖಂಡರು ಆದ ಹೈದರ ಪ್ರತಿಭಟನೆ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಸಹ ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ನಮ್ಮಲ್ಲಿ ಇವತ್ತು ಕೌನ್ಸಿಲರ್ಗಳಾದ ಕುಂಜಮನಿ ಹುಸೇನ್ ರವರು ಈಗಾಗಲೇ ಅವರು ನಮ್ಮ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದವರು ನಮ್ಮೊಟ್ಟಿಗಿದೆ. ಅವರನ್ನು ನಾವು ಹಬ್ಬಕ್ಕೂ ಸಮಿತಿಯಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕುಂಟು. ಅದೇ ರೀತಿ ಗೀತಾಬಾಯಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಖಲೀಲ್ ರವರಿದ್ದಾರೆ. ಅದೇ ರೀತಿಯಲ್ಲಿ ಜಬ್ಬಾರ್ ರವರು ಇದ್ರು. ಈಗ ಇಲ್ಲಿದ್ದರು ಜಬ್ಬಾರ್ ರವರು ಕೂಡ ಅದೇ ಮಾಡಿ ನಿಮ್ಮನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತ ಕೊಡ್ತೇನೆ. ಸೋಮೇಶ್ವರ ಗ್ರಾಮ ಎಲ್ಲ ಹಬ್ಬಕ್ಕೂ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನಮಗೆ ಇವತ್ತಿನ ಈ ಒದಗಿಸಿಕೊಟ್ಟಂಥ ಹಾಲ್ನಲ್ಲಿ ಒದಗಿಸಿಕೊಟ್ಟಂಥ ನಮ್ಮ ಉಳ್ಳಾಲ್ ನಗರಸಭೆಯ ಎಲ್ಲ ಗೌರವಾನ್ವಿತ ನಮ್ಮ ಅಧಿಕಾರಿ ವೃಂದದವರು ಎಲ್ಲ ಬಂದಿರೋ ಎಲ್ಲ ಅಂಗನವಾಡಿಯ ಸದಸ್ಯರು, ಅದೇ ರೀತಿ ಸ್ವಸಹಾಯ ಗುಂಪಿನ ಮಾಡಲಿಕ್ಕೆ ಇಡೀ ದೇಶದಲ್ಲಿ ನಮ್ಮ ರಾಷ್ಟ್ರಪತಿ ಕೂಡ ಇವತ್ತು ಬೆಳಿಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಂಗನವಾಡಿಯ ಟೀಚರ್ನವರು, ಅವರ ಸಹಾಯಕರು ಮೇಡಮ್ನವರು ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಪೌರ ಕಾರ್ಮಿಕರು, ವಿಶೇಷವಾಗಿ ಕಡೆಯದಾಗಿ ನಂದು ಒಂದೇ ಒಂದು ಇದು ಎಲ್ಲ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮದವರು ನೀವೆಲ್ಲ ಇದ್ದೀರಿ ಒಟ್ಟಿಗೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದ ನಮ್ಮ ಹಕ್ಕನವರು ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದರೆ ಪ್ರಾರಂಭದ ಹಂತದಲ್ಲಿ 28 ವರ್ಷದ ನನ್ನ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದರೆ ಪುನಃ ಯಾರಿಗಾದರೂ ನಾವು ಮಾಡಿ ಎಲ್ಲ ಕೌನ್ಸಿಲರ್ಸ್ ನಮ್ಮ ಬಶೀರ್ ಅವರಿದ್ದಾರೆ. ಅದೇ ರೀತಿ ಹಬ್ಬಕ್ಕ ಸಮಿತಿಯ ಪದಾಧಿಕಾರಿಗಳು ವಿಶೇಷವಾಗಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಮುಕ್ತಾ ಇದ್ದೇನೆ. ಅಪರೂಪದ ಸೊಗಸಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರನ್ನ ಕೂಡ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಗಾಗಲೇ ನಮ್ಮ ಸದಾಶಿವ ಉಳ್ಳಾಲ್ ಅವರು ಪ್ರತಿ ಸಲ ನಗುಮುಖದೊಂದಿಗೆ ಈಗಾಗಲೇ ಒಂದು ಕೆಲಸವನ್ನು ಮುಗಿಸಿ ಅವರು ಬೆಳಗ್ಗೆ ಬಂದರು. ನಮಗೆ ಅನಿಸ್ತಾ ಇತ್ತು ಕಾರ್ಯಕ್ರಮದ ಒತ್ತಡಗಳಿವೆ ಅಂತ. ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಮೂಡಾದ ಅಧ್ಯಕ್ಷರು ಇವತ್ತು ಸಂವಿಧಾನವನ್ನು ಪಾಲಿಸುವಲ್ಲಿ ನ್ಯಾಯಯುತವಾಗಿರುವಂತಹ ನ್ಯಾಯವಾದಿಗಳು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರು ಮತ್ತು ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷರು ಆದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿಯವರು. ಈ ಉಪಸ್ಥಿತಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಕಾರ್ಯಕ್ರಮದ ಭಾಗವಹಿಸ್ತಾ ತಮ್ಮೆಲ್ಲರಿಗೆ ಸುಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. 1997ನೇ ಇಸವಿಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ಅವರ ಮುಖಾಂತರ ನಾವು ಹಬ್ಬಕ್ಕ ಉತ್ಸವ ಸಮಿತಿಯನ್ನು ರಚನೆ ಮಾಡಿಕೊಂಡೆವು. ನನಗೆ ಬಹುಶಃ ಚೆನ್ನಪ್ಪ ಗೌಡರು ಅಂತ ನನ್ನ ನೆನಪು. ನಾನು ಆವಾಗ MLA ಆಗಿದ್ದೆ. ಅವರು ಒಂದು ಸಲ ತೊಕ್ಕೊಟ್ಟಿನಲ್ಲಿ ಬೃಂದಾವನ ಹೋಟ್ಲಲ್ಲಿ ಒಂದು ಮೀಟಿಂಗ್ ಕರೆದು ನೀವು ಬರಬೇಕಂತ ಹೇಳಿದ್ರು. ನಾನು ಹೋಗಿದ್ದೆ. ಅಲ್ಲಿ ಅವರು BM ಇದ್ದಿನಪ್ಪನವರು ಮಾಜಿ ಶಾಸಕರು ಕೂಡ ಇದ್ದಾರೆ, ಸಾಹಿತಿಗಳು. ಅವರೆಲ್ಲ ಇದ್ದುಕೊಂಡು ಈ ಕ್ಷೇತ್ರವನ್ನು ಆಳಿದಂಥ, ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದಂಥ ಹಬ್ಬಕ್ಕಳನ್ನು ನಾವು ಉಳ್ಳಾಲದಲ್ಲಿ ಜೀವಂತವಾಗಿ ಚಿರಸ್ಥಾಯಿಯಾಗಿ ಇಡುವ ದೃಷ್ಟಿಯಿಂದ ಅವಳ ಹೆಸರಿನ ಉತ್ಸವವನ್ನು ನಾವು ಮಾಡಬೇಕು. ನಮ್ಮದೊಂದು ಬೇಡಿಕೆ ಏನಂತ ಹೇಳಿದರೆ, ಈ ಕ್ಷೇತ್ರದಲ್ಲಿ ಯಾರು MLA ಆಗ್ತಾರೆ ಅವರೇ ಅದಕ್ಕೆ ಗೌರವಾಧ್ಯಕ್ಷರಾಗಿರಬೇಕು. ಆನಂತರ ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಳ್ಬೇಕು. ಇದಿನಪ್ಪನವರು ಅದರ ಜೊತೆಗೆ ಹೇಳಿದರು, ಇದಕ್ಕೆ ಒಬ್ಬರು ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಬೇಕಂತ ಹೇಳಿದರೆ ಅವ್ರು ಹೇಳಿದರು ಬೇರೆ ಯಾರೂ ಆಗೋಕ್ಕಿಲ್ಲ, ಅದು ದಿನಕರ್ ಉಳ್ಳಾಲರೇ ಆಗಬೇಕು, ಬೇರೆ ಯಾರಿಂದಲೂ ಅದು ಸಾಧ್ಯತೆ ಇಲ್ಲ ಎಂಬ ಹಠಾತ್ ಅದು ಸತ್ಯವಾದ ಮಾತು. ಆದ್ದರಿಂದ ಇವತ್ತು ನಾವು ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಬಹಳ ದೀರ್ಘಕಾಲದಿಂದ ನಾವು ಹಬ್ಬಕ್ಕ ಉತ್ಸವದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಸಾಹಿತ್ಯ ಲೋಕದಲ್ಲಿ ಆಗಲಿ ಬೇರೆಯವರಾಗಲಿ ನಾವು ನಮ್ಮ ಸೇವೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಈ ನಮಗೆ ಹೆಮ್ಮೆ ಹಬ್ಬಕ್ಕ. ಇವತ್ತು ರಾಷ್ಟ್ರೀಯ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲವರು ಮಂಗಳೂರಿಗೆ ಬಂದಾವಾಗ ಹಬ್ಬಗಳನ್ನು ನೆನೆಸ್ತಾರೆ. ಯಾಕಂತ ಹೇಳಿದರೆ ಇದೊಂದು ಐತಿಹಾಸಿಕ ಕ್ಷೇತ್ರ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರು 1920ರಿಂದ ಈ ಜಾಸ್ತಿ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಚಲೆ ಜಾವ್ ಮೂಮೆಂಟ್ ಎಲ್ಲ ಆ ನಂತರ ಆದದ್ದು. ಅದೆಲ್ಲದಕ್ಕಿಂತ ಮುಂಚೆ 1567ರಲ್ಲಿ ಹಬ್ಬಕ್ಕ ಇಲ್ಲಿಂದ ಪೋರ್ಚುಗೀಸರ ವಿರುದ್ಧ ಈ ದೇಶ ಬಿಟ್ಟು ಹೋಗಿ ಅಂತ ಚಲೆಜಾವು ಕಾರ್ಯಕ್ರಮವನ್ನು ಹಾಕಿಕೊಂಡವಳು. ಆದ್ದರಿಂದ ಅವಳನ್ನು ನಾವು ಹೆಮ್ಮೆಯಿಂದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಕರೀತೀವಿ. ಜೊತೆಗೆ ಆ ಅಮ್ಮ ಯಾರ್ಯಾರು ಪೋರ್ಚುಗೀಸರ ಮಳಿಗೆ ಇದೆ ಅದಕ್ಕೆ ನಮ್ಮ ಈ ಕ್ಷೇತ್ರದ ರೈತರು ಅಲ್ಲಿಗೆ ಯಾವುದೇ ವಸ್ತುಗಳನ್ನು ಹಾಕಬಾರ್ದು. ಜೊತೆಗೆ ಈ ಉಳ್ಳಾಲದ ನಾಗರಿಕರು ಯಾರು ಅಲ್ಲಿಂದ ನಾವು ವಸ್ತುಗಳನ್ನು ತೆಗೆದುಕೊಂಡಬಾರದು. ಅಸಹಕಾರ ಚಳವಳಿಯ ನೈಜತೆ ಅದು. ಆದ್ದರಿಂದ ಬೇರೆ ಕಾರಣಗಳಿಗೋಸ್ಕರ ಚಿರಸ್ಥಾಯಿಯಾಗಿ ಉಳಿದುಕೊಂಡಂಥ ಹಬ್ಬಕ್ಕಳನ್ನು ನಾವು ನೆನೆಸ್ತಾ ಇದ್ದೇವೆ. ಈ ಈ ಮುಖಾಂತರ ಹಬ್ಬಕ್ಕಳ ನಮಗೆ ಪರಿಚಿತಳು. ಆದ್ದರಿಂದ ನಮಗೆ ಅವಳು ಮೇಲ್ವರ್ಗದಲ್ಲಿ ನಮಗೆ ದಾರಿದೀಪವಾಗಿದ್ದಾಳೆ. ಆ ದೃಷ್ಟಿಯಿಂದ ಹಬ್ಬಕ್ಕಳನ್ನು ನೆನೆಸುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ನಮಗೊಂದು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರ. ಜೊತೆಗೆ ನಾವು ನಮ್ಮ ಕ್ಷೇತ್ರದಲ್ಲಿ ದುಡಿದವರು, ಸಾಧನೆ ಮಾಡಿದವರನ್ನು ಗೌರವಿಸುವಂಥದ್ದು, ಒಟ್ಟಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಡೆಸ್ತಾ ಇದ್ದೇವೆ. ಸಂವಿಧಾನದ ಬಗ್ಗೆ ರವೀಂದ್ರರವರು ಹೆಚ್ಚು ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಒಂದು ಮಾತ್ರ ಸಂವಿಧಾನದ ಬಗ್ಗೆ ನಾನು ತಿಳ್ಕೊಂಡು, ನನಗೆ ಹೈಸ್ಕೂಲ್ನಲ್ಲಿರುವಾಗ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಅದರ ಬಗ್ಗೆ ಪಾಠ ಇತ್ತು ಸಂವಿಧಾನ ಪೊಲಿಟಿಕ್ಸ್ನಲ್ಲಿ. ಏನಂತ ಹೇಳಿದರೆ, ನಮ್ಮ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಜಗತ್ತಿನ ಎಲ್ಲ ಪ್ರಜಾತಂತ್ರ ದೇಶಗಳನ್ನು ಹೋಗಿ ಭೇಟಿ ಮಾಡಿ ಅಲ್ಲಿ ಆಡಳಿತದ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಸಂವಿಧಾನ ರಚನೆಯಾಗಿದೆ. ಅದನ್ನು ನಮಗೆ ನಾವೇ ಕೊಟ್ಟುಕೊಂಡಿದ್ದೇವೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ಅಂತ ಹೇಳಿದ್ದಾರೆ. ನನಗೆ ಪಾಠ ಕ್ಲಾಸಿನಲ್ಲಿ ನಮ್ಮ ಗುರುರಾಜರಾವ್ ಅಂತ ನಮಗೆ ಅದು ಪಾಠ ಹೇಳ್ಕೊಂಡು ನನಗೆ ನೆನಪು ಅದರಿಂದ ಪೊಲಿಟಿಕ್ಸ್ನಲ್ಲಿ. ಆದ್ದರಿಂದ ನಾವು ಹೆಮ್ಮೆಯಿಂದ ಈ ಸಂವಿಧಾನ ನಮಗೆ ನಾವೇ ಕೊಟ್ಟುಕೊಂಡದ್ದು, ನಮ್ಮದೇ ಸಂವಿಧಾನ, ನಮ್ಮದೇ ಆಡಳಿತ. ಆ ದೃಷ್ಟಿಯಲ್ಲಿ ಅದನ್ನು ನೆನೆಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಶಸ್ವಿಗೊಳಿಸುವಲ್ಲಿ ನಮಗೆ ನೀವು ಸಹಕಾರ ಕೊಟ್ಟಿದ್ದೀರಿ. ನಿಮಗೆಲ್ಲ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿದಂತಹ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪೋರ್ಚುಗೀಸರ ಜೊತೆ ತನ್ನ
ಒಂದು ಸ್ವಾಭಿಮಾನದ ಹೋರಾಟವನ್ನು ಮಾಡಿದಂಥ ಅಬ್ಬಕ್ಕ. ನಮ್ಮೆಲ್ಲ ಸಮಿತಿಯ ಮೂಲ ಉದ್ದೇಶವೂ ಅಷ್ಟೇ, ಇತಿಹಾಸದಲ್ಲಿ ಅಬ್ಬಕ್ಕ ಚಿರಸ್ಥಾಯಿಯಾಗಿರಬೇಕು, ಅಬ್ಬಕ್ಕಳಿಗೆ ಸರಿಯಾದ ನ್ಯಾಯ ಸಿಗಬೇಕೆಂಬ ಹೋರಾಟ ಮತ್ತು ಕೆಚ್ಚೆದೆಯ ಸಮಿತಿಯೊಂದಿಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಸ್ನೇಹಿತರೆ, ಈಗಾಗಲೇ ಉದ್ಘಾಟನೆ ಆದ ಕೂಡಲೇ ಉದ್ಘಾಟಕರ ನುಡಿಗಳಿಗೆ ನಾವು ಕಾಯ್ತಾ ಇರ್ತೇವೆ. ನಾನು ಆಗಲೇ ಹೇಳಿದೆ, ಅಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಕಾರ್ಯಕ್ರಮದಲ್ಲಿ ಅಪರೂಪದ ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಭಾರತ ಸಂವಿಧಾನದ ಅಮೃತ ಮಹೋತ್ಸವದ ಈ ಸವಿಗಳಿಗೆಯಲ್ಲಿ ನಮ್ಮ ಜೊತೆ ಸನ್ಮಾನ್ಯ ಡಾಕ್ಟರ್ BK ರವೀಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಇವರ ವ್ಯಕ್ತಿ ಪರಿಚಯವನ್ನು ಮಾಡೋದರ ಮೂಲಕ ಅವರ ಉಪನ್ಯಾಸವನ್ನು ನಮ್ಮ ಹಕ್ಕು ಏನು, ನಮ್ಮ ಸಂವಿಧಾನ ನಮಗೆ ನೀಡಿದಂಥ ಪಾಠ ಏನು, ಇದೆಲ್ಲವನ್ನು ನಾವು ಕಣ್ಣಾರೆ ಮತ್ತು ಕಿವಿಯಾರೆ ಕೇಳಲಿಕ್ಕಿದ್ದಾವೆ. ಈಗ ವ್ಯಕ್ತಿ ಪರಿಚಯದ ಜೊತೆಗೆ ನಮ್ಮ ಮುಂದೆ ಬರ್ತಾ ಇದ್ದಾರೆ KMK ಮಂಜನಾಡಿ ಅವರು. ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ಹಮ್ಮಿಕೊಂಡಂಥ ಭಾರತದ ಸಂವಿಧಾನದ ಅಮೃತ ಮಹೋತ್ಸವ ಮತ್ತು 75ರ ಸಂಭ್ರಮದ ಉಪನ್ಯಾಸ ಹಾಗೂ ಪೌರ ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇವತ್ತೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಈ ಭಾಗದಲ್ಲಿ ಬಹುಶಃ ಪ್ರಥಮವಾಗಿ ವೀರರಾಣಿ ಅಬ್ಬಕ್ಕ ಉತ್ಸವ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ. 75 ವರ್ಷದ ಸಂಭ್ರಮದಲ್ಲಿದ್ದರೂ ಉಳ್ಳಾಲದಲ್ಲಿ ಪ್ರಥಮವಾದಂಥ ಒಂದು ಕಾರ್ಯಕ್ರಮವನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಹಮ್ಮಿಕೊಂಡಿದೆ ಅಂತೇಳಿ ಹೇಳಿಕೊಳ್ಳಿಕ್ಕೆ ನಾವು ಸಂತೋಷ ಪಟ್ಕೊಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಇವತ್ತಿನ ಉಪನ್ಯಾಸಕರಾದಂಥ ಡಾಕ್ಟರ್ BK ರವೀಂದ್ರರು, ನಿರ್ದೇಶಕರು, ಕಾನೂನು ಅಧ್ಯಯನ ವಿಭಾಗ, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಪುತ್ತೂರು, ಇವರನ್ನು ಪರಿಚಯಿಸುವಂಥ ಒಂದು ಜವಾಬ್ದಾರಿ ನನಗೆ ನೀಡಿದ್ದಾರೆ. ಆದರೆ ಅವರ ಪರಿಚಯದ ಪುಟಗಳನ್ನು ತಿರುವಿ ಹಾಕಿದಾಗ ಬಹುಶಃ ಅದೇ ಒಂದು ದೊಡ್ಡದಾದಂಥ ಉಪನ್ಯಾಸವಾಗ್ಬೋದು ಅಂತ ಹೇಳುವಂಥ ಒಂದು ಸಂತೋಷವು ನಮ್ಮಲ್ಲಿದೆ. ಅಷ್ಟೇ ಅಲ್ಲದೆ ನಾವು ಈಗಾಗಲೇ 2 ಗಂಟೆ ತಡವಾಗಿರುವ ಕಾರಣ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಶ್ರೀಯುತ ಡಾಕ್ಟರ್ BK ರವೀಂದ್ರರವರು ಮೂಲತಃ ಮೈಸೂರಿನವರು. MA LLB ಮತ್ತು ಕಾನ್ಸ್ಟಿಟ್ಯೂಷನ್ ಲಾ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದಿರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 46 ವರ್ಷಗಳ ಅನುಭವವನ್ನು ಹೊಂದಿರುವ ಇವರು ಬೆಂಗಳೂರಿನ ಅಲಯನ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮುಖ್ಯಸ್ಥರಾಗಿ, ಮಂಗಳೂರಿನ SDM ಕಾನೂನು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಪುತ್ತೂರಿನ ಪ್ರತಿಷ್ಠಿತ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಕಾನೂನು ಅಧ್ಯಯನ ವಿಭಾಗದ ನಿರ್ದೇಶಕರಾಗಿ ಕರ್ತವ್ಯ ಸಲ್ಲಿಸುತ್ತಿರುವ ರವೀಂದ್ರರವರು ಕಳೆದ 5 ವರ್ಷಗಳಿಂದ ಮಹಾವಿದ್ಯಾಲಯದ ಲೀಗಲ್ ಸ್ಪೆಕ್ಟ್ರಮ್ ಎಂಬ ಜರ್ನಲ್ನ ಮುಖ್ಯ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾನೂನು ಕ್ಷೇತ್ರದ ಅಪಾರ ಸಾಧನೆಯನ್ನು ಮಾಡಿರುವ ಡಾಕ್ಟರ್ BK ರವೀಂದ್ರ ಸರ್ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಮೂಲಕ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಮಾಡಿರುತ್ತಾರೆ. ಇನ್ನೂ ಅವರ ಬಗ್ಗೆ ನಾವು ಮಾತನಾಡಬೇಕಿದ್ದರೆ ಅವರ ಉಪನ್ಯಾಸಕ್ಕಿಂತ ಜಾಸ್ತಿ ಸಮಯವನ್ನು ನಾವು ತೆಗೆದುಕೊಳ್ಳಬೇಕಾಗಬಹುದು ಎಂಬ ಭಯದೊಂದಿಗೆ ಎಲ್ಲ ವಿಧದಿಂದಲೂ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ, ನಮ್ಮ ಸಂವಿಧಾನ ಅಂತ ಹೇಳಿದರೆ ನಾವು ತಿಳ್ಕೊಳ್ಬೇಕಿದ್ದು, ನಮ್ಮ ಸಂವಿಧಾನ ಅಂದರೆ ನಾವು ಇಲ್ಲಿ ಸೇರಿರುವುದೇ ನಮ್ಮ ಸಂವಿಧಾನ, ನಮ್ಮೆಲ್ಲರನ್ನ ಇಲ್ಲಿ ಸೇರುವಂತೆ ಮಾಡಿದ್ದೇ ನಮ್ಮ ಸಂವಿಧಾನ. ಇದಕ್ಕೆ ನಾವು ಸಲ್ಯೂಟ್ ಹೊಡೆಯುವುದರೊಂದಿಗೆ ಸನ್ಮಾನ ಶ್ರೀ ಡಾಕ್ಟರ್ BK ರವೀಂದ್ರರವರನ್ನು ಗೌರವಪೂರ್ವಕವಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಚೆನ್ನಾಗೇ ಮಾಡಿದ್ದಾರೆ. ಅವರು ಹೇಳಿದ ನಿಜ. ಯಾಕೆಂದರೆ ಅಷ್ಟು ಉದ್ದ ಪರಿಚಯ ನಾನು ಕೊಡಬಾರ್ದಾಗಿತ್ತು. ನೆನ್ನೆ ಹೇಳಿದ ತಕ್ಷಣ ನನಗೆ ಕೊಡಬೇಕು ಅಂದ ತಕ್ಷಣ ನನ್ನ ಕಂಪ್ಯೂಟರ್ನಲ್ಲಿ ಹಾಕಿ ಜಸ್ಟ್ ಕಳಿಸ್ಬಿಟ್ಟೆ ಇಡೀ ಆದ್ರೆ. ಇನ್ನೂ ಆ ಸಂಕ್ಷಿಪ್ತ ಮಾಡಿ ನಾನೇ ಕಳಿಸ್ಬೋದಾಗಿತ್ತು. ಅದೇ ಒಂದೇ ಹೆಸರಲ್ಲಿ BK ರವೀಂದ್ರ ಅಂತ ಹೇಳೋದು ಸಾಕಾಗಿತ್ತು. ಆದರೆ ಒಂದು ತಪ್ಪಾಗಿದೆ, ಅದೆಲ್ಲ ಕ್ಲೀನಾಗಿದೆ. 2 ಸಲ ಕೇಳಿದೆ. MA LLB PhD ತಪ್ಪು. MA LLM PhD. LLB ಬೇರೆ, LLM ಬೇರೆ. LLM ಆದ್ದರಿಂದ ನನ್ನ LLB ಸ್ಟೂಡೆಂಟ್ಸಿಗೆ ಪಾಠ ಮಾಡೋದು, PhD ರಿಸರ್ಚ್ ಗೈಡ್ ಆಗ್ಬೋದು. ಸೊ ಅದೊಂದು ಮಿಸ್ಟೇಕ್ ಆಗ್ತದೆ. ಮತ್ತು ವೈಸ್ ಚಾನ್ಸಲರ್ ಆಗಬೇಕಾದ್ರೆ ನಿಮಗೆ PhD ಬೇಕೇ ಬೇಕು. ಅದೇ ವೈಸ್ ಚಾನ್ಸಲರ್ ಆಗಕ್ಕೆ ಸಾಧ್ಯವಿಲ್ಲ. ಸೊ ಕೆಲವೊಂದು ವಿಷಯದಲ್ಲಿ ಅದು ಒಂದು ಬಿಟ್ಟರೆ ಬಾಕಿ ಎಲ್ಲ ಕಿರು ಪರಿಚಯ ಸರಿ ಇತ್ತು. ಎಲ್ಲ ರಾಣಿ ಅಬ್ಬಕ್ಕ ಸಮಿತಿಯ
ಆಫೀಸ್ ಬೇರರ್ಸ್ ಹಾಗೂ ಬಂದ ಎಲ್ಲ ಅತಿಥಿಗಳಿಗೆ ಹಾಗೂ ಇದಕ್ಕೋಸ್ಕರ ದುಡಿತಾ ಇರೋರು, ಹಾಗೆ ಈ ಕಮಿಟಿನಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿರುವವರು ಎಲ್ರಿಗೂ ನನ್ನ ವಂದನೆಗಳು. ಆದರೆ ನನ್ನ ಕ್ಷಮಿಸಬೇಕು. ಯಾಕೆಂದರೆ ಸಂವಿಧಾನ ಬಗ್ಗೆ ಮಾತಾಡೋದು ಕಷ್ಟ ಅಲ್ಲ, ಮಾತಾಡೋಕ್ಕೆ ಹೋದರೆ ನಿಮಗೆ ಕೇಳೋಕ್ಕೆ ಕಷ್ಟ. ನಾನು ಮಾತಾಡೋಕ್ಕೆ ಹೊರಟ್ರೆ ಅಷ್ಟು ವಿಷಯಗಳಿದೆ. ಮತ್ತು ಸಂವಿಧಾನ ಕನ್ನಡದಲ್ಲೂ ಇದೆ, ಆದರೆ ಅದರ ಒರಿಜಿನಲ್ ಸ್ಕ್ರಿಪ್ಟ್ ಇರೋದು ಇಂಗ್ಲೀಷ್ನಲ್ಲಿ. ಅದಕ್ಕೆ ತಾವೇನೋ ಪ್ರಶ್ನೆ ಕೇಳಿದ್ರೆ ಒರಿಜಿನಲ್ ಸ್ಕ್ರಿಪ್ಟ್ ತಂದಿದ್ದೀನಿ. ಕನ್ನಡದಲ್ಲಿ ನನಗೆ ಅಷ್ಟು ನೈಪುಣ್ಯತೆ ಇಲ್ಲ, ತುಳುದಂತೂ ಮುಂಚೆ ಇಲ್ಲ. ಆದ್ದರಿಂದ ನಾನು ಅಲ್ಲಿ ಇಲ್ಲಿ ಇಂಗ್ಲೀಷ್ ಯೂಸ್ ಮಾಡಬೇಕಾಗ್ತದೆ, ಉಪಯೋಗಿಸ್ಬೇಕಾಗ್ತದೆ. ಅದಕ್ಕೆ ತಾವು ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು. ಏಕೆಂದರೆ ಇಂಗ್ಲೀಷ್ ಈಗ ಗೊತ್ತಿದ್ದರೆ ಭಾರತದಲ್ಲಿ ಯಾವ ಮೂಲೆಗೆ ಹೋದರೂ ಬದುಕ್ಬೋದು, ಅಥವಾ ಹಿಂದಿ ಅಥವಾ ಇಂಗ್ಲೀಷು. ಭಾರತದ ಹೊರಗಡೆ ಹೋದರೆ ಇಂಗ್ಲೀಷ್ ಇದ್ರದ್ದು ಗ್ಯಾರಂಟಿ ಬದುಕ್ಬೋದು. ಇದು ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ. ಅಂದರೆ ಕನ್ನಡವೂ ಬೇಕು, ಹಿಂದಿನೂ ಬೇಕು, ಇಂಗ್ಲೀಷು ಬೇಕು. ಎಲ್ಲ ಭಾಷೆಗಳು ಗೊತ್ತಿದ್ರೆ ಇನ್ನೂ ಒಳ್ಳೆಯದು. ಎಲ್ಲ ಭಾಷೆಗಳನ್ನ ಪ್ರೀತಿಸೋನು ಅವನು ಮಾನವ. ನಮ್ಮಲ್ಲೇ ನಮಗೆ ಆ ಭಾಷೆ ಮುಖ್ಯ, ಈ ಭಾಷೆ ಮುಖ್ಯ ಅಂತ ಹೇಳಬಾರ್ದು. ನಮಗೆ ಅವ್ರು ಮುಖ್ಯ, ಇವ್ರು ಮುಖ್ಯ ಅಂತ ಹೇಳಬಾರ್ದು. ಅದೇ ನಮ್ಮ ಸಂವಿಧಾನ ಹೇಳೋದು. ನಾನು ಈಗಾಗಲೇ ಹೇಳ್ದಂಗೆ ಈ ಸಂವಿಧಾನ ಪಡೀಲಿಕ್ಕೆ ಸಾಧಾರಣ 2.5 ವರ್ಷ ಬೇಕಾಗಿತ್ತು. ಆದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಎಷ್ಟು ಸಮಯ ಬೇಕು ನೀವು ಯೋಚನೆ ಮಾಡಿ. ರಚಿಸಿದವರು ಸಾಧಾರಣ ವ್ಯಕ್ತಿಗಳಲ್ಲ, ಅತಿ ಬುದ್ಧಿವಂತರು, ಎಲ್ಲ ಮೌಲ್ಯಗಳನ್ನ ಅಳವಡಿಸ್ಕೊಂಡವರು. ಅವರಿಗೆ 2.5 ವರ್ಷ ಬೇಕಾಗಿತ್ತು. ಅದಕ್ಕೋಸ್ಕರ ನೀವು ಎಲ್ಲೇ ಹೋಗಿ ಭಾರತ ಸಂವಿಧಾನಕ್ಕಿರುವಂಥ ಗೌರವ ಬೇರೆ ಎಲ್ಲೂ ಇಲ್ಲ. ಹಲವಾರು ದೇಶ ತಿರುಗಿದ್ದೀನಿ ನಾನು. ಹಲವಾರು ದೇಶಕ್ಕೆ ಹೋದಾಗಲೂ ನಾನು ನೋಡ್ತೀನಿ, ನೀವು ಭಾರತೀಯರೋದ್ರೆ ನಿಮಗೆ ರೆಸ್ಪೆಕ್ಟೇ ಬೇರೆ ಇರ್ತದೆ. ಬರೀ ನಿಮ್ಮ ಹುದ್ದೆ ಮೇಲಲ್ಲ, ಅವರು ನಿಮ್ಮ ಹತ್ರ ಮಾತಾಡುವ ರೀತಿಯೂ ಬೇರೆ ಇರ್ತದೆ. ಯಾಕೆ ಅವರು ನಮ್ಮಿಂದ ಏನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಮೌಲ್ಯಗಳು ಬೇರೆ, ನಮ್ಮ ನಡವಳಿಕೆ ಬೇರೆ, ನಮ್ಮ ಪ್ರೀತಿ ಬೇರೆ. ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ನೋಡ್ತಾ ಇರ್ತೀವಿ. ಅವ್ರು ಇವರು ಅಂತಲ್ಲ, ಅವರಿಗೆ ಭಾರಿ ಪ್ರೀತಿ ಆಗ್ತದೆ ನಮ್ಮನ್ನು ನೋಡಿದರೆ. ಯಾಕೆಂದರೆ ಕೆಲವು ಮೌಲ್ಯಗಳು ನಮ್ಮ ಸಂವಿಧಾನವೇ ನಮ್ಮ ದೇಹದಲ್ಲಿ ಇಂಬಾಗಿ ಹೋಗಿರ್ತದೆ. ಆದ್ದರಿಂದ ಈ ಮೌಲ್ಯಗಳು ಕೊಟ್ಟವರು ಯಾರು ಸಂವಿಧಾನ ರಚಿಸಿದ್ರೋ ಅವರು ಕೊಟ್ಟಿದ್ದು. ಸಾಧಾರಣ ಇಂಥ ವ್ಯಕ್ತಿಗಳಲ್ಲ ಸಂವಿಧಾನ ರಚಿಸಿದವರು. ಅವರ ಕಾಲಭಾಗ್ಯ ಯೋಗ್ಯತೆ ನಮಗಿಲ್ಲ, ಆದರೆ ಯಾವ ಒಂದು ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ಒಂದು ಸಂವಿಧಾನ ಕೊಟ್ಟರು. ನೋಡಿ, ನೀವೆಲ್ಲೇ ಹೋಗಲಿ, ಫಸ್ಟ್ ಪ್ರಶ್ನೆ ನೀವು ತಿಳ್ಕೊಳ್ಬೇಕಾಗಿದ್ದು ಸಂವಿಧಾನ ಯಾಕೆ ಬಂತು, ಸಂವಿಧಾನ ಅಂದರೆ ಏನು, ಸಂವಿಧಾನದಲ್ಲಿ ಏನಿದೆ, ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಸಂವಿಧಾನ ಹೇಗೆ ಹುಟ್ಕೊಳ್ತು, ಸಂವಿಧಾನ ಹೇಗೆ ಬಂತು. ಈ ಸಂವಿಧಾನ ಸಾಧಾರಣ ಈಗ ಎಲ್ಲ ದೇಶದಲ್ಲೂ ಅವ್ರದ್ದೇ ಆದ ಸಂವಿಧಾನ ಇದೆ. ಅಮೇರಿಕಕ್ಕೆ ಹೋಗಿ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಇದೆ, ಫ್ರಾನ್ಸ್ಗೆ ಹೋಗಿ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇದೆ, ಅಥವಾ ನೀವು ಕೆನಡಕ್ಕೆ ಹೋಗಿ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಎಲ್ಲ ದೇಶದಲ್ಲೂ ಈಗ ಒಂದು ಸಂವಿಧಾನ ಇದೆ. ಈ ಸಂವಿಧಾನ ಬರಲಿಕ್ಕೆ ಕಾರಣ ಏನು? ಅದಕ್ಕೆ ಮೇನ್ ಕಾರಣ ಅಂದರೆ ಸಂವಿಧಾನ ಬರಲಿಕ್ಕೆ ಕಾರಣ ಕ್ರಾಂತಿಗಳು. ಕ್ರಾಂತಿ ಎಲ್ಲಿ ಶುರು ಆಯಿತೋ ಆಗ ಅದಕ್ಕೆ ಕ್ರಾಂತಿನ ತಡಿಲಿಕ್ಕೆ ಸಂವಿಧಾನ ತರಬೇಕಾಗಿತ್ತು. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ, ರೆವಲ್ಯೂಷನ್ಸ್ ಲೆಡ್ ಟು ದ ಎವಲ್ಯೂಷನ್ ಆಫ್ ಎ ಕಾನ್ಸ್ಟಿಟ್ಯೂಷನ್. ರೆವಲ್ಯೂಷನ್ಸ್ ಲೆಡ್ ಟು ದಿ ಎವಲ್ಯೂಷನ್ ಆಫ್ ಎ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಯಾವುದು ನಮಗೆ ಅದಕ್ಕೆ ಮಾಡಲು? ಫ್ರಾನ್ಸ್ ತಗೊಳ್ಳಿ. ಲೂಯಿ ದ 14 ಅವನು ರಾಜ್ಯಭಾರ ಮಾಡಬೇಕಾದ್ರೆ ಅವನ ಹೆಂಡತಿ ಮೇರಿ ಆ್ಯಂಟೊನೆಟ್, ಅವರಿಬ್ಬರು ಸೇರಿ ರಾಜ್ಯ ಮಾಡಬೇಕಾದ್ರೆ ಮೇರಿ ಆ್ಯಂಟೊನೆಟ್ ಇಡೀ ಜನನ ದೇಶನ 2 ಡಿವೈಡ್ ಮಾಡಿಬಿಟ್ಲು, 2 ಹೋಲ್ಡ್ ಮಾಡಿಬಿಟ್ಲು. ಅದರ ಪ್ರಕಾರ ಲೂಯಿ ದ 14 ಹೆಂಡತಿ ಹೇಳ್ತಾಳೋ ಹಾಗೆ ಜನರ ಮೇಲೆ ದಬ್ಬಾಳಿಕೆ ಶುರು ಮಾಡಿಬಿಟ್ಟ.
ಯಾವಾಗ ಆಡಳಿತ ಕುಸಿತೋ, ಯಾವಾಗ ಇನ್ಇಕ್ವಾಲಿಟಿ ಸಮಾನತೆ ಹೋಯಿತೋ, ಯಾವಾಗ ನೆಸೆಸಿಟೀಸ್ ಆಫ್ ಲೈಫ್ ಜೀವನಕ್ಕೆ ಬೇಕಾಗಿದ್ದ ಅಗತ್ಯ ವಸ್ತುಗಳು ಜನಕ್ಕೆ ಸಿಗ್ತಾ ಇಲ್ವೋ, ಎಲ್ಲಿ ವ್ಯಕ್ತಿತ್ವಕ್ಕೆ ಮರ್ಯಾದೆ ಇಲ್ವೋ, ಎಲ್ಲಿ ಮನುಷ್ಯರನ್ನ ಪ್ರಾಣಿ ಥರ ನೋಡ್ತಾರೋ ಆಗ ಜನ ತಿರುಗಿಬಿದ್ದು ಅದು ಎಂಥ ತಿರುಗಿಬಿದ್ದು. ಅದಕ್ಕೆ ನಾನು ಆ ಬುಕ್ ಇದೆ ಫ್ರೆಂಚ್ ರೆವಲ್ಯೂಷನ್ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಫ್ರೆಂಚ್ ರೆವಲ್ಯೂಷನ್ ಹೇಳ್ತಾನೆ ಹೇಗೆ ಅಂದರೆ ಯಾವ ಮಟ್ಟಕ್ಕೆ ಜನ ಹೋದರು ಅಂತಂದರೆ, ಯಾರು ಲೂಯಿ ದ 14th, ಮೇರಿ ಆಂಟೋನೆಟ್, ಯಾರು ಅವ್ರನ್ನೆಲ್ಲ ಕೊಚ್ಚಾಕ್ಬಿಟ್ರು. ಅದಕ್ಕೆ ಇಂಗ್ಲೀಷಲ್ಲಿ ಗುಲಿಟೀನ್ ಅಂತ ಹೇಳ್ತಾರೆ. ಆ ರಾಜಮನೆತನವೇ ಬೇಡ ಅಂತ. ಯಾಕೆ ಜನರ ಮೇಲೆ ಆ ಥರ ದಬ್ಬಾಳಕ್ಕೆ. ಜನಗಳನ್ನ 3 ಕ್ಲಾಸು, ರಾಯಲ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋಯರ್ ಕ್ಲಾಸ್, ಈ ಡಿವೈಡ್ ಮಾಡಿ ಆಡಳಿತ ಶುರು ಮಾಡಿದ್ರು. ಅವು ಒಂದು ದಿವಸ ಎಲ್ಲ ಒಟ್ಟಿಯಾಗಿ ತಿರುಗಿ ಬಿದ್ದ ತಕ್ಷಣ ಲೂಯಿ ದ 14th ಓಡೋಕ್ಕೂ ಆಗಲ್ಲ, ಫ್ರಾನ್ಸ್ಗೂ ಇಲ್ಲಿ ಆಸ್ಟ್ರಿಯಾಕ್ಕೂ ಹೋಗೋಕ್ಕಾಗಲ್ಲ, ಬೇರೆ ದೇಶಕ್ಕೆ ಹೋಗೋಗಲ್ಲ, ಅಲ್ಲಿಗೆ ಸಿಕ್ಕಾಕೊಂಡ. ಆಗ ಆ ಎಲ್ಲ ಯಾರು ರಾಯಲ್ ಕ್ಲಾಸ್ ಇದ್ದಾರಂದ್ರು ದೇ ವೇರ್ ಬುಚ್ಚರ್ಡ್, ಅದೇ ವರ್ಡ್ ಯೂಸ್ ಮಾಡ್ತಾರೆ, ಕಡ್ದಾಕ್ಬಿಟ್ರು. ನಿಮ್ಮ ರಾಜಮನೆತನವೇ ನಮಗೆ ಬೇಡ. ಸೊ ರಾಯಲ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋಯರ್ ಕ್ಲಾಸ್, ಮಿಡಲ್ ಕ್ಲಾಸ್ ಲೋಯರ್ ಕ್ಲಾಸ್ ಒಗ್ಗಟ್ಟಾಗ್ಬಿಟ್ರು. ರಾಯಲ್ ಕ್ಲಾಸ್ ಕಂಡಲ್ಲಿ ಕಡ್ದಾಕ್ತಿದ್ರು. ಇದನ್ನು ನೋಡಿ ಎಲ್ಲ ದೇಶಗಳು ಹೆದರ್ಬಿಟ್ರು. ನಾವು ದುರಾಡಳಿತ ಮಾಡಿದ್ರೆ, ನಾವು ಜನ ಶೋಷಣೆ ಮಾಡಿದ್ರೆ ನಮಗೂ ಇದೇ ಆಗ್ತದೆ. ಕೂಡಲೇ ರಷ್ಯಾದವರು ಅವ್ರದ್ದೇ ಒಂದು ಸಂವಿಧಾನ ಮಾಡಿಬಿಟ್ರು, ರಷ್ಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಅಮೇರಿಕಾದ ನೋಡಿದ್ರು, ನಮಗೆ ಬೇಡಪ್ಪ ಅಂತ ಅವರು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಆಸ್ಟ್ರೇಲಿಯಾ ನೋಡಿದ್ರು, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಬಂತು. ಕೆನಡಾ ನೋಡಿದ್ರು, ಕೆನಡಾ ಕಾನ್ಸ್ಟಿಟ್ಯೂಷನ್. ಎಲ್ಲ ಅವರವ್ರ ಸಂವಿಧಾನ ಮಾಡಿ ಒಂದು ಸಂವಿಧಾನ ತಂದು ಆ ಸಂವಿಧಾನ ಪ್ರಕಾರವಾಗಿ ನಾವು ನಡ್ಕೊಳ್ತೇವೆ. ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರೇನು ಮಾಡಬೇಕು, ಸಂವಿಧಾನ ಏನು ಹೇಳ್ತೋ ಅದರ ಪ್ರಕಾರ ನಡ್ಕೊಳ್ಬೇಕು. ಆಗ ಇದು ಯಾವುದು ವಿಂಗಡಣೆ ಹಾಕ್ಕೊಳ್ಳಿ ಯಾವುದೂ ಇರಲ್ಲ. ಅದನ್ನು ಸಂವಿಧಾನ ಜನಗಳಿಗೆ ಹೇಗೆ ಬೇಕು ಹಾಗೇ ರಚಿಸಿ ಅವರ ಒಪ್ಪಿಗೆ ತಗೊಂಡು ರಾಜ್ಯ ಪವರ್ಗೆ ಬಂದು ರಾಜ್ಯಭಾರ ಶುರು ಮಾಡಿದ್ರು. ಇದನ್ನು ನೋಡ್ತಾ ಇದ್ದಾಗ ಇಷ್ಟೇ ಅಲ್ಲ, ಹಲವಾರು ದೇಶಗಳು, ಎಲ್ಲ ದೇಶಗಳಿಗೂ ಅವ್ರದ್ದೇ ಆದ ಒಂದು ಸಂವಿಧಾನ ಇದೆ. ಈಗ ಸಂವಿಧಾನ ಇಲ್ಲ ಅಂತಂದು ಇಲ್ಲವೇ ಇಲ್ಲ. ಬರಲಿ, ನಮಸ್ಕಾರ. ಬೇಡ ಈಗ ಫ್ರಾನ್ಸ್ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಕೆನಡಾ ತಗೊಳ್ಳಿ, USA ತಗೊಳ್ಳಿ, ಎಲ್ಲ ಕಡೆ ಅವ್ರದ್ದೇ ಆದ ಕಾನ್ಸ್ಟಿಟ್ಯೂಷನ್ ಇದೆ. ಅದೇ ರೀತಿ ನಮ್ಮ ಭಾರತದಲ್ಲಿ ನಾವು ತಿರುಗಿಬಿದ್ದು ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮೊಟ್ಟ ಮೊದಲು ನಮ್ಮ ಹಿರಿಯರು ಏನು ಮಾಡಿದ್ರು ಅಂದರೆ, ಬೇರೆ ದೇಶದೆಲ್ಲ ಅನುಭವ ಇತ್ತು, ನೋಡಿದರು. ನಮ್ಮ ದೇಶದಲ್ಲಿ ಆ ಥರ ಆಗಬಾರ್ದು, ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಸಂವಿಧಾನ ಬರಬೇಕು. ಆ ಸಂವಿಧಾನ ಪ್ರಕಾರವಾಗಿ ಸಾಮಾನ್ಯರು ಹಾಕ್ಕೊಳ್ಳಿ ಅಥವಾ ಯಾರು ಅಧಿಕಾರಲಿದ್ದಾರೆ ಅವರು, ಯಾರು ರಾಜ್ಯಭಾರ ಮಾಡ್ತಾರೆ ಅವರು, ಎಲ್ಲ ಸಂವಿಧಾನ ಹೇಳ್ದಾಗೆ ನಡ್ಕೊಂಡು ಹೋದ್ರೆ ಆಯಿತು. ಆಗ ಯಾವ ತೊಂದರೆನೂ ಇರಲ್ಲ. ದೇರ್ ವಿಲ್ ಬಿ ಪೀಸ್ ಇನ್ ದ ಸೊಸೈಟಿ, ದೇರ್ ವಿಲ್ ಬಿ ಆರ್ಡರ್ ಇನ್ ದ ಸೊಸೈಟಿ, ದೇರ್ ವಿಲ್ ಬಿ ಟ್ರ್ಯಾಂಕ್ವಿಲಿಟಿ ಇನ್ ದ ಸೊಸೈಟಿ. ಸೊ ಲೆಟ್ ಅಸ್ ಹ್ಯಾವ್ ಎ ಕಾನ್ಸ್ಟಿಟ್ಯೂಷನ್. ಅವರೆಲ್ಲ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸೇರಿಕೊಂಡು ನೋಡಿ, ಸಣ್ಣ ವ್ಯಕ್ತಿಗಳು ಯಾರೂ ಇಲ್ಲ ಇದರಲ್ಲಿ, ಬಹಳ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಇವರೆಲ್ಲ ಸೇರಿಕೊಂಡು ಇದರಲ್ಲಿ ನೋಡಿ, ಯಾವ ಜಾತಿ ಯಾವ ಇದ್ರೂ ಇಲ್ಲ, ಎಲ್ಲ ಕಮ್ಯುನಿಟಿದ ಜನಗಳಿದ್ದರು ಇದರಲ್ಲಿ. ಎಲ್ಲರೂ ಸೇರಿಕೊಂಡು ನಮ್ಮ ದೇಶಕ್ಕೆ, ಭಾರತಕ್ಕೆ ಒಂದು ಒಳ್ಳೆಯ ಸಂವಿಧಾನ ಕೊಡಬೇಕು ಅಂತ. ಅದಕ್ಕೆ ನಾನು ಒರಿಜಿನಲ್ ಡಾಕ್ಯುಮೆಂಟ್ ತಂದಿದ್ದೀನಿ ನಿಮಗೆ. ಯಾಕೆಂದರೆ ಇದನ್ನು ಒರಿಜಿನಲ್ ಡಾಕ್ಯುಮೆಂಟ್ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗ್ತದೆ ಯಾರ್ಯಾರಿದ್ರು ಅಂತ. ನೋಡಿ, ಮುಂಚೆ ಅದನ್ನು ಕರಿತಾ ಇದ್ದು ಪುಷ್ಪಕ್ ವಿಮಾನ್, ಇನ್ ವಿಚ್ ಲಾರ್ಡ್ ಶ್ರೀ ರಾಮ ರಿಟರ್ನಿಂಗ್ ಟು ಅಯೋಧ್ಯ ವಿತ್ ಸೀತಾ ಆ್ಯಂಡ್ ಲಕ್ಷ್ಮಿ, ಈ ಥರ ಒಂದು ಎಂಬ್ಲಮ್ ಕೊಟ್ಟಿದ್ದರು. ಅದು ತೆಗೆದರು. ಕೊನೆಗೆ ಇಮೋಷನ್ನಿಂದ ನೋಡಿ, ಚರ್ಚೆ ನಡಿಬೇಕಾದ್ರೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಸ್ ಕೂತಿದ್ದಾರೆ ಅಂತ, ಹೇಗೆ ಕೂತಿದ್ದಾರೆ. ಚರ್ಚೆ ಅಂದರೆ ಇದು ಚರ್ಚೆ, ಇದು ಅದಕ್ಕೆ ಎಲ್ಲರೂ ಕೇಳೋದು, ಮತ್ತು ಅವರು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದು. ಮಧ್ಯದಲ್ಲಿ ಏನಿಲ್ಲ, ಅದು ಪಾಯಿಂಟ್ ಟು ದ ಡಿಸ್ಕಷನ್ ಟು ದ ಪಾಯಿಂಟ್. ಮತ್ತೆ ತೆಗೀರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್,
the great architect of the unification of India. He is known for bringing unity in India. ಆಮೇಲೆ ಮೌಲಾಂ ಅಬ್ದುಲ್ ಕಲಾಂ, ಪ್ರಪೋನೆಂಟ್ಸ್ ಆಫ್ ಲ್ಯಾಂಗ್ವೇಜ್ ಪಾಲಿಸಿ ಆ್ಯಂಡ್ ಸೋಷಿಯಲ್ ಹಾರ್ಮನಿ. ಎಷ್ಟು ಭಾಷೆಗಳಿದೆ, ಇದನ್ನೆಲ್ಲ ಒಂದುಗೂಡಿಸಿ ನಮ್ಮಲ್ಲಿ ಶಾಂತಿ ಇರಲಿ ಅಂತ ಈಸ್ ಎ ಚಾಂಪಿಯನ್ ಆಫ್ ದಟ್. ಆಮೇಲೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಎ ಪೈನಿಯರ್ ಆಫ್ ನ್ಯಾಷನಲ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ನೋಡಿ, ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ದೇ ಹ್ಯಾವ್ ಪ್ರೂವ್ಡ್ ದಮ್ಸೆಲ್ವ್ಸ್, ದಟ್ಸ್ ವೈ ದೇ ಹ್ಯಾವ್ ಬಿನ್ ಗಿವನ್ ದ ಟೈಟಲ್. ಆಮೇಲೆ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಂಟ್ ಕಮಿಟಿ ಆನ್ ಫಂಕ್ಷನ್ಸ್ ಆ್ಯಂಡ್ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ GV ಮಾವಾಂಕರ್. ಆಮೇಲೆ ಬೆನ್ಗಲ್ ನರಸಿಂಹರಾವ್, ಇಲ್ಲಿನವರೇ, ಸೌತ್ ಕೆನರಾದವರು. ಈ ವಾಸ್ ದ ಸೆಕ್ರೆಟರಿ ಜನರಲ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. HV ಕಾಮತ್ ಪ್ರೆಸೆಂಟೆಡ್ ಎ ಲಾರ್ಜ್ ನಂಬರ್ ಆಫ್ ಅಮೆಂಡ್ಮೆಂಟ್ಸ್. ಬೇಕಾದಷ್ಟು ಸಂವಿಧಾನ ಎಲ್ಲಿ ಜನಗಳು ಹೇಳ್ತಾರೆ ನಮಗೆ ಅವರ ಡಿಸೈರ್ಸು, ಅವರ ಆಸ್ಪಿರೇಷನ್ಸು ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಇದಕ್ಕೆ ತಿದ್ದುಪಡಿ ತರಬೇಕು, ಇದು ಆಗಬೇಕು ಅಂತ ಹೇಳಿದಾಗ ಅದು ಸೂಕ್ತವಾಗಿ ಅದು ಅಮೆಂಡ್ಮೆಂಟ್ಸು ತಿದ್ದುಪಡಿ ತರಲಿಕ್ಕೆ ಕಾರಣಕಾರರು HV ಕಾಮತ್. ಆಮೇಲೆ RF ಜರೋಸಾ ಡಿಸೋಸಾ, ನೋಡಿ, ದ ಓನ್ಲಿ ಕ್ರಿಶ್ಚಿಯನ್ ಪ್ರೀಸ್ಟ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ನೀವು ಯಾರನ್ನ ಬಿಟ್ಟಾಕ್ತಾರೆ? ಎಲ್ಲರನ್ನು ಸೇರಿಸ್ಕೊಂಡು ಈ ಸಂವಿಧಾನ ರಚಿಸ್ತಾರೆ. ಆದ್ದರಿಂದ 2 ವರ್ಷ ಬೇಕಾಗಿತ್ತು. ಒಂದೊಂದು ಆರ್ಟಿಕಲ್ ತಗೊಂಡ್ರು ಕಾನ್ಸ್ಟಿಟ್ಯೂಷನ್ನಲ್ಲಿ ಸಾಮಾನ್ಯ. ಆದರೆ ಇವರು ಏನು ಮಾಡಿದರು ಅಂದರೆ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಎಲ್ಲ ಕಮಿಟಿಗಳು ಮಾಡಿಟ್ಟಿದ್ರು. ಎಲ್ಲ ಕಮಿಟಿ ಒಂದು 20-25 ಕಮಿಟಿ ಮಾಡಿದರು. ಫಾರ್ ಎಕ್ಸಾಂಪಲ್, ಪಾರ್ಟ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಏನು ಬೇಕು, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಅದರ ಬಗ್ಗೆ ಏನು ಬೇಕು, ಮೂಲಭೂತ ಹಕ್ಕುಗಳು ಯಾವುದದು, ಅದು ಏನು ಬೇಕು ಜನರಿಗೆ, ಅದು ಸ್ಟಡಿ ಮಾಡಿ ಬೇರೆ ದೃಷ್ಟಿಲಿ ತಗೊಂಬರ್ಬೇಕು ಚರ್ಚೆಗೆ. ಇಲ್ಲಿ ನೀವು ತೊಗೊಂಬಂದಾಗ ಇದು ಸೂಕ್ತನೋ ನಮ್ಮ ಇಂಡಿಯಾಕ್ಕೆ ಹೌದು ಅಲ್ವೋ ಚರ್ಚೆ ಮಾಡಿ ಒಪ್ಪಿಗೆ ಕೊಟ್ಟ ಮೇಲೆ ಅದು ಸೇರಿಸೋದು ಸಂವಿಧಾನಕ್ಕೆ ಅಂತ. ಸೊ ಒಂದು ಕಮಿಟಿ ಅಮೇರಿಕಕ್ಕೆ ಹೋಯಿತು, ಬಿಲ್ ಆಫ್ ರೈಟ್ಸ್ ಸ್ಟಡಿ ಮಾಡಿದ್ರು. ಇನ್ನೊಂದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಬೇಕೋ ಬೇಡೋ, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಸ್ಟಡಿ ಮಾಡಿತ್ತು. ಇನ್ನೊಂದು ಕಮಿಟಿ ಹೋಯಿತು. ಎಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರಿಂದ ಅವರು ದೇ ಹ್ಯಾವ್ ಡನ್ ಎ ರಿಸರ್ಚ್ ಮಾಡಿ ಸಂಶೋಧಕರ ವರ್ಕ್ ಮಾಡಿದ್ದಾರೆ, ಸಂಶೋಧಕರಾಗಿ ವರ್ಕ್ ಮಾಡಿದ್ದಾರೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ಗೂ ವ್ಯತ್ಯಾಸ ಏನು, ಯಾವುದು ಸೂಕ್ತ ನಮ್ಮ ಭಾರತಕ್ಕೆ ತಗೊಂಬಂದು ಕೊಟ್ಟರು. ಅದರ ಮೇಲೆ ಚರ್ಚೆ ಆಯಿತು. ಈಗ ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ. ಅದಾದಮೇಲೆ ನಮಗೆ ಈ ದೇಶಕ್ಕೆ ಜನಗಳು, ಈ ದೇಶಕ್ಕೆ ಸಂತೋಷವಾಗಿರ್ಬೇಕಾದ್ರೆ, ಅನ್ಯೋನ್ಯವಾಗಿರಬೇಕಾದ್ರೆ, ಇದು ರಾಮರಾಜ್ಯ ಆಗಬೇಕಾದ್ರೆ, ವೆಲ್ಫೇರ್ ಸ್ಟೇಟ್ ಆಗಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು, ಅದು ಎಲ್ಲಿ ಸ್ಟಡಿ ಮಾಡ್ತೀರಾ? ಆಗ ಕೆಲವರು ಹೇಳಿದ್ರು ಇದು ಐರ್ಲ್ಯಾಂಡ್ಲಿದೆ, ಐರ್ಲ್ಯಾಂಡ್ ಹೋಗಿ ಸ್ಟಡಿ ಮಾಡಬೇಕು ಅಂತ. ಐರ್ಲ್ಯಾಂಡ್ಗೆ ಹೋಗಿ ಸ್ಟಡಿ ಮಾಡಿ ಅಲ್ಲಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಪಾರ್ಟ್ 4 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಪಾರ್ಟ್ 4 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇದನ್ನು ನಾವು ತಗೊಂಬಂದು ಚರ್ಚೆ ಮಾಡಿ ಮತ್ತೆ ಎಲ್ಲರೂ ಯುನಾನಿಮಸ್ ಆಗಿ ಒಪ್ಪಿಗೆ ಕೊಟ್ಟ ಮೇಲೆ ಅಳವಡಿಸ್ತರು. ಸೊ ಯಾರೂ ಚರ್ಚೆ ಮಾಡದೆ ಒಪ್ಪಿಗೆ ತಗೊಳ್ಳದೆ ಅಳವಡಿಸ್ತಿಲ್ಲ. ಆದ್ದರಿಂದ ಈ ಸಂವಿಧಾನ ಇಟ್ಸ್ ಎ ಗ್ರೇಟೆಸ್ಟ್, ಇಟ್ಸ್ ಎ ಬೈಬಲ್, ಇಟ್ಸ್ ಎ ಕುರಾನ್, ಇಟ್ಸ್ ಮಹಾಭಾರತ, ಇಟ್ಸ್ ಭಗವದ್ಗೀತಾ ಫಾರ್ ಆಲ್ ಇಂಡಿಯನ್ಸ್, ಸೊ ಐ ಆಮ್ ಯೂಸಿಂಗ್ ಆಲ್ ರಿಲಿಜಿಯಸ್ ಸ್ಕ್ರಿಪ್ಟ್ಸ್. ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತಿದೆ ಇದರೊಳಗಡೆ. ಅದರ ಪ್ರಕಾರ ನಾವು ನಡ್ಕೊಂಡ್ರಾಯ್ತು, ಯಾವ ತಲೆ ಬಿಸಿರಲ್ಲ. ಸರ್ಕಾರವೂ ಅಷ್ಟೇ, ನಾವು ಅಷ್ಟೇ, ಪ್ರಜೆಗಳಾಗಿ ನಮ್ಮ ಡ್ಯೂಟಿ ಏನು, ಫಂಡಮೆಂಟಲ್ ಡ್ಯೂಟೀಸ್ ಇನ್ಸರ್ಟ್ ಮಾಡಿದ್ದಾರೆ 51A. ನಾವು ಪ್ರಜೆಗಳಾಗಿ ನಮ್ಮ ಕರ್ತವ್ಯ ಏನು, ಈ ಸರ್ಕಾರ ಇದು ಮಾಡಬೇಕು ಅಂತೆಲ್ಲ ಹೇಳ್ತೀವಿ, ಹೌದಾ? ನಾವು ಮಾಡಬೇಕಾಗಿದ್ದೇನು ಅದನ್ನು ಹಾಕಿದ್ದಾರೆ, ಅದರಲ್ಲಿ ಲಿಸ್ಟ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಅದನ್ನು ನಾವು ಮಾಡೋದು ಸಾಕು. ಸರ್ಕಾರ ಏನು ಮಾಡಬೇಕು, ನಮ್ಮ ಮೂಲಭೂತ ಹಕ್ಕುಗಳೇನು, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಏನು ಮಾಡಬೇಕು, ಸರ್ಕಾರ ಯಾವ ಸವಲತ್ತುಗಳು ಕೊಡಬೇಕು, ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ, ಅದಕ್ಕೆಲ್ಲ ನಾವು ಅರ್ಹರಾದರೆ ವಿ ಆರ್ ಎಂಟೈಟಲ್ಡ್, ವಿ ಇಂಡಿಯನ್ಸ್ ಆರ್ ಎಂಟೈಟಲ್ಡ್. ನಮ್ಮ ಸರ್ಕಾರ ಹತ್ರ ನಾವು ಕೇಳಬೇಕು. ಸೊ ಇಟ್ ಈಸ್ ವಿ ಹೂ ಎಲೆಕ್ಟ್ ದ ಗವರ್ಮೆಂಟ್, ಹೌದಾ? ಇಟ್ ಇಸ್ ವಿ ಹೂ ಎಲೆಕ್ಟ್ ದ ಗವರ್ಮೆಂಟ್. ಸೊ ದ ಗವರ್ಮೆಂಟ್ ಶುಡ್ ಪ್ರೊಟೆಕ್ಟ್ ಅಸ್, should function for us
And that government should be questioned by you people, because you have voted them to power. You have a right to question. You have a right to question. ಹಾಗಿದ್ದಾಗ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನಲ್ಲೂ ಯು ಗೆಟ್ ಆಲ್ ಆನ್ಸರ್ಸ್. ಯಾವುದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಭಾರಿ ಚೆನ್ನಾಗಿದೆ ನಮ್ಮ ಸಂವಿಧಾನ. ಅದಕ್ಕೆ ಟುಡೇ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆಡ್ ಇಟ್ಸ್ ಮಾನ್ಯುಮೆಂಟಲ್ in the history of India that we have a wonderful constitution which has survived for last 75 years. What a beautiful statement made by the President of India. It's not so easy. No one has questioned our constitution. They have questioned some of the loopholes in the constitution. We have a right to question. ನಮ್ಮ ಸಂವಿಧಾನ ನ್ಯೂನತೆಗಳಿದ್ದರೆ ಆ ಸಮಯಕ್ಕೆ ನಾವೇನು ತಿದ್ದುಪಡಿ ತರದೆ ಹೋದರೆ ನಾವು ಕ್ವಶನ್ ಮಾಡ್ಬೋದು. ಆದರೆ ಕಾನ್ಸ್ಟಿಟ್ಯೂಷನ್ ಬೇಡ, ಸಂವಿಧಾನ ಬೇಡ ಅಂತ ಫ್ರಾನ್ಸ್ಲಾದಂಗೆ ಆಗಲಿಲ್ಲ, ಇಂಗ್ಲೆಂಡ್ ಆದಂಗೆ ಆಗಲಿಲ್ಲ. ನಮ್ಮದು ಇಲ್ಲಿವರೆಗೆ ಚೆನ್ನಾಗೇ ನಡ್ಕೊಂಡು ಬರ್ತಾ ಇದೆ. ನಮ್ಮ ಕರ್ತವ್ಯ ನಾವು ಹೇಗೆ ನಡ್ಕೊಳ್ಬೇಕು ಅದು ಸಂವಿಧಾನ ಜ್ಞಾನ ನಮಗೆ ಬೇಕು. ಅದಕ್ಕೆ ನಾನು ಓದಿಲ್ಲ ಅಷ್ಟೇ ಬರಲ್ಲ. ಈಗ ಓದದೇ ಇದ್ದವರೇ ಭಾರಿ ಬುದ್ಧಿವಂತರಿದ್ದಾರೆ. ಓದ್ದವರು ಸ್ವಲ್ಪ ಕಷ್ಟ ಇದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದು. ಸ್ವಲ್ಪ ಬುದ್ಧಿ ಜಾಸ್ತಿ ಆಗೋಗಿರ್ತದೆ. ಇದಕ್ಕೆ ಆ ಪ್ರಶ್ನೆ ಬರಲ್ಲ. ನಮ್ಮ ನಾಡಿನ ನಮ್ಮ ಭೂಮಿಯ ಕಾನೂನು ನಾವೆಲ್ಲ ಅರ್ಥಕೊಂಡಿರಬೇಕು. ಅದಕ್ಕೆ ನಾವು ಆಗ್ಲಾಗ ಹೇಳ್ತಾ ಇರ್ತೇವೆ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಸರ್ ನಂಗೆ ಗೊತ್ತಿಲ್ಲ ಸರ್, ಕದಿಬಾರ್ದು, ಕದ್ಬಿಟ್ಟೆ ಸರ್, ಪನಿಷ್ಮೆಂಟ್ ತಗೋ. ಯು ಕೆನಾಟ್ ಸೇ ದಟ್ ಯು ಆರ್ ನಾಟ್ ಸಪೋಸ್. ದಟ್ ದ minimum basic requirement of every Indian to know the law. So every one of us should know what is our constitution. What is a constitution? The constitution ನೋಡಿ ಇಂಗ್ಲೀಷಲ್ಲಿ ಅವರೇ ಡೆಫಿನೇಷನ್ ಹೇಳ್ತಾರೆ. ಏನು ಹೇಳ್ತಾರೆ? ಎ ಕಾನ್ಸ್ಟಿಟ್ಯೂಷನ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಇನ್ ಇಟ್ ಸೆಲ್ಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದಿ ಫಂಕ್ಷನಿಂಗ್ ಆಫ್ ದಿ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ವಿಚ್ ಗ್ಯಾರಂಟೀಸ್ ಲಿಬರ್ಟಿ, equality, fraternity, justice, economic, social, political, dignity of the individual, and which shall be secured to all the citizens of India. ಇದು ಪ್ರಿಯಾಂಬಲ್. ಎಲ್ಲ ಇಡೀ ಸಾರಾಂಶ ನಿಮ್ಮ ಪೀಠಿಕೆಯಲ್ಲಿ ಬಂದ್ಬಿಡ್ತು. ಆ ಪೀಠಿಕೆಯಲ್ಲಿ ಎಲ್ಲ ಹೇಳಿದ್ರು ಏನು ಮಾಡಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ. ನೋಡಿ, ಅವರು ಸ್ವಾರ್ಥಿಗಳಲ್ಲ, ನಮಗೆ ಸಂವಿಧಾನ ಕೊಟ್ಟವರು. ಅವ್ರು ಎಲ್ಲೂ ಅವ್ರ ಹೆಸರು ಬಂದಿಲ್ಲ. ಸಂವಿಧಾನ ತೆಗೆದು ನೋಡಿ, ಅವರ ಹೆಸರು ನಾವು ಹಾಕ್ಕೊಂಡಿದ್ದೀವಿ. ಇಷ್ಟು ಜನ ಇದ್ರು, 365 ಜನ ಅಂತ ಇದ್ರು ಅಂತ ಅವ್ರ ಹೆಸರು ಹಾಕಿದ್ದೀವಿ ಅಷ್ಟೇ. ಅವರು ಯಾರು ಸಹ ಬೆಂಗಲ್ ನರಸಿಂಹ ರಾವ್, ನಾನು ಐರ್ಲ್ಯಾಂಡ್ಗೆ ಹೋಗಿ ಅದು ಸ್ಟಡಿ ಮಾಡಿ ಪಾರ್ಟ್ 4 ನಾನೇ ಕೊಟ್ಟಿದ್ದು ಹಾಕ್ಕೊಂಡು ಅವ್ರ ಹೆಸರು ಹಾಕ್ಕೊಂಡಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ನಮಗೋಸ್ಕರ ಸಂವಿಧಾನ ನಾವು ಕೊಟ್ಕೊಂಡಿದ್ದೇವೆ. ವಿ ದ ಪೀಪಲ್ ಆಫ್ ಇಂಡಿಯಾ ಗಿವ್ ಎ ಕಾನ್ಸ್ಟಿಟ್ಯೂಷನ್ ಟು ಅವರ್ ಸೆಲ್ಸ್. ನಾವು ನಮಗೋಸ್ಕರ ರಾಜ್ಯ ಚೆನ್ನಾಗಿ ನೋಡು, ನಾವು ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ಸೊ ವಿ ಗಿವ್ ಎ ಕಾನ್ಸ್ಟಿಟ್ಯೂಷನ್ ಟು ಅವರ್ ಸೆಲ್ಸ್. ದಿಸ್ ಡೇ 26th of November 1949. So 26th November 1949, which guarantees, ಆಗಲೇ ಹೇಳಿದೆ, ಎ ಡೆಮೋಕ್ರೆಟಿಕ್, ಎ ರಿಪಬ್ಲಿಕನ್, ಎ ಸಾವರಿನ್. ನೋಡಿ, ಸಾವರಿನ್ ಅಂದರೆ ಏನು? ವಿ ಆರ್ ನಾಟ್ ಡಿಪೆಂಡ್ ಆನ್ ಎವನ್, ವಿ ಆರ್ ನಾಟ್ ಡಿಪೆಂಡ್ ಅಪಾನ್ ಎನಿ ಕಂಟ್ರಿ. ಆಗ ನೀವು ಕೇಳುವ, ಸರ್ ಇಷ್ಟೊಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ ಇಷ್ಟು ದೇಶಗಳಿಂದ, ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. If you have an agreement with any other country in the world, it is only a courtesy arrangement, devoid of any constitutional significance. ನಾನು ಅಮೇರಿಕ ಹತ್ರ ಒಂದು ಅಗ್ರಿಮೆಂಟ್ ಮಾಡಿದ್ದೀವಿ, ಒಂದು ಟ್ರೀಟಿ ಎಂಟರ್ ಆಗಿದೆ, ಇಟ್ಸ್ ಓನ್ಲಿ ಕರ್ಟಸಿ ಅರೇಂಜ್ಮೆಂಟ್. ಅವ್ರಿಗೂ ಬೇಕಾಗಿದೆ, ನಮಗೂ ಬೇಕಾಗಿದೆ ಅಷ್ಟೇ. ಹಾಗೆ ಅಂದ್ರೆ ನಾವು ಅವ್ರ ಗುಲಾಮರಲ್ಲ. ಡಿವೈಡ್, ಅದಕ್ಕೂ ಸಂವಿಧಾನಕ್ಕೂ ತರಬೇಡಿ. ಡಿವೈಡ್ ಆಫ್ ಕಾನ್ಸ್ಟಿಟ್ಯೂಷನ್ ಸಿಗ್ನಿಫಿಕೆನ್ಸ್. ಸಾವರಿನ್, ವಿ ಆರ್ ಆಲ್ ಇಂಡಿಪೆಂಡೆಂಟ್. ಡೆಮೋಕ್ರೆಟಿಕ್, ವಾಟ್ ಯು ಮೀನ್ ಬೈ ಡೆಮೋಕ್ರೆಟಿಕ್? ಅದಕ್ಕೆ ಅಬ್ರಹಾಂ ಲಿಂಕನ್ ತುಂಬ ಚೆನ್ನಾಗಿ ಹೇಳ್ತಾರೆ, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ದಟ್ಸ್ ಆಲ್ ದ ಡೆಮೋಕ್ರಸಿ ಅಕಾರ್ಡಿಂಗ್ ಟು ಅಬ್ರಹಾಂ ಲಿಂಕನ್. ಸೋಷಿಯಲಿಸ್ಟಿಕ್, ನಿಮ್ಮ ಇಡೀ ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟ್ ಟು ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಓದಿದ್ರೆ ಸೋಷಿಯಲಿಸಮ್ ಅದರೊಳಗಿದೆ. ಯಾಕೆಂದರೆ ದಿ ಎಕನಾಮಿಕ್ conditions should be uniform for all the people of India. There should be economic justice. That is the basis of secularism. Socialism. Secularism means every one of us have a right to profess, practice, propagate the religion of our choice. ನಮಗೆಲ್ಲರೂ ರೈಟ್ ಇದೆ. ನಾವಿರೋ ಧರ್ಮನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲೂ ಒಂದು ಕಂಡೀಷನ್ ಹಾಕಿದ್ದಾರೆ, ನೀವು ಪ್ರಾಕ್ಟೀಸ್ ಮಾಡ್ಬೋದು, ನೀವು ಪ್ರಾಕ್ಟೀಸ್ ಮಾಡಿ ಇನ್ನೊಬ್ಬ ಉಪದ್ರ ಆಗಬಾರ್ದು.
ನನ್ನ ಧರ್ಮ ಹೇಳ್ತೀನಿ ನಾನು ಕುಣಿಬೇಕು ಅಂತ ಕುಣಿ, ಮನೆ ಒಳಗೆ ಕುಣಿ, ರಸ್ತೆಗೆ ಬಂದು ಕುಣಿಬೇಡ, ಕಡ್ಗ ಹಿಡ್ಕೊಂಡು. ಹಾಗೇನು ಬರ್ತಾರೆ ಪೊಲೀಸರು ಬಂದು ಒಳಗೆ ಬಿಡ್ತಾರೆ. ಈ ಕಡ್ಗನ ಹಿಂಗೆ ಮಾಡೋದು, ಹಿಂಗೆ ಉಗಿಸ್ಬಿಟ್ರೆ ಒಬ್ಬನೇ ಹೊರಟೆ ಹೋಗ್ತಾನೆ. ಅದು ಒಂದು ಸುಪ್ರೀಂ ಕೋರ್ಟ್ ಕೇಸ್ ತುಂಬ ಚೆನ್ನಾಗಿ ಹೇಳೋದು. ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಜಗದೀಶ್ವರಾನಂದ ಸ್ವಾಮೀಜಿ ಕೇಸ್ ಅಂತ, ಅದರಲ್ಲಿ ವರ್ಸಸ್ ಸ್ಟೇಟ್ ಆಫ್ AP. ಅದರಲ್ಲಿ ಹೇಳಿದ್ದಾರೆ, ನಿನ್ನ ಧರ್ಮ ನೀನು ಉಪಯೋಗಿಸು, ಸೊ ಯೂಸ್ ಯುವರ್ಸ್ ಆ್ಯಸ್ ನಾಟ್ ಟು ಇಂಜೂರ್ ಅದರ್ಸ್. ನಿನ್ನ ಧರ್ಮ ನೀವು ಇನ್ನೊಬ್ಬರಿಗೆ ಏನಾದ್ರಿಂದ ತೊಂದರೆ ಕೊಡಬೇಡ ಅಷ್ಟೇ. ಯು ಡೂ ಯುವರ್ ಡ್ಯೂಟಿ. ನೋ ಬಡಿ ಕ್ಯಾನ್ ಇಂಟರ್ಫಿಯರ್. ಸೆಕ್ಯುಲರಿಸಮ್, ಸೋಷಿಯಲಿಸಮ್, ಲಿಬರ್ಟಿ. ನೋಡಿ, ನೀವು ಪಾರ್ಟ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೆಗೆದುಬಿಟ್ರೆ ಅದರೆಲ್ಲ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಒಳಗೆ ಬರ್ತದೆ. ನಿಮಗೆ ಯಾವ ಮೂಲಭೂತ ಹಕ್ಕುಗಳು ನಾವು ಕೊಟ್ಕೊಂಡಿದ್ದೀವಿ ಅಂತ. ಅನುಚ್ಛೇದ 14 ತೆಗೆದ್ರೆ ಈಕ್ವಾಲಿಟಿ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಬಿಫೋರ್ ದ ಲಾ. ಎವ್ರಿ ಒನ್ ಇಸ್ ಈಕ್ವಲ್ ಇನ್ ದ ಐ ಆಫ್ ಲಾ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಅಬ್ಸಲ್ಯೂಟ್ ಈಕ್ವಾಲಿಟಿ ಕೊಡ್ತಾರಾ, ಪರ್ಫೆಕ್ಟ್ ಈಕ್ವಾಲಿಟಿ ಕೊಡ್ತಾರಾ? ಸಾಧ್ಯವಿಲ್ಲ. ದ ಅಬ್ಸಲ್ಯೂಟ್ ಈಕ್ವಾಲಿಟಿ ಇಸ್ ಎ ಮಿತ್. ನೋ ಒನ್ ಕ್ಯಾನ್ ಗಿವ್ ಅಬ್ಸಲ್ಯೂಟ್ ಈಕ್ವಾಲಿಟಿ. ಈಕ್ವಾಲಿಟಿ, persons similarly situated should similarly be treated. ಉದಾಹರಣೆಗೆ, ಈಗ ಮಂಡ್ಯದಲ್ಲಿ ಒಳ್ಳೆ ಫರ್ಟೈಲ್ ಲ್ಯಾಂಡು, ಅಲ್ಲಿ 2 ಎಕರೆ ದುಡ್ಡಿದ್ರೆ, 2 ಎಕರೆ ಭೂಮಿ ಇದ್ದರೆ ಒಳ್ಳೆ ಇನ್ಕಮ್ ಇದೆ. ಅದೇ ಗುಲ್ಬರ್ಗ ಎಲ್ಲ ಮೂಲೆಯಲ್ಲಿ ಬರೀ ನೀರೇ ಇಲ್ಲ. ಇಟ್ಸ್ ಎ ಬ್ಯಾರನ್ ಲ್ಯಾಂಡ್, ಯೂಸ್ಲೆಸ್ ಲ್ಯಾಂಡ್. ಟ್ಯಾಕ್ಸ್ ಒಂದೇ ಥರ ಹಾಕ್ತೀರಾ ನೀವು? ಟ್ಯಾಕ್ಸ್ ಒಂದೇ ಥರ ಹಾಕ್ತೀರಾ? ಇಲ್ಲೆಷ್ಟು ಕಟ್ತೀವಿ ಅಲ್ಲೇ ಕಟ್ತೀವಿ ಅಂತ ಹೇಳೋಕ್ಕಾಗ್ತದ? ಇಲ್ಲ. ಯು ಹ್ಯಾವ್ ಟು ಚೇಂಜ್. ಪರ್ಸನ್ ಸಿಮಿಲರ್ಲಿ ಸಿಚುವೇಟ್ ಕ್ಯಾನ್. ಇದೇನಾಗ್ತಂದರೆ ಅಬ್ಸಲ್ಯೂಟ್ ಈಕ್ವಾಲಿಟಿ ಪ್ರಿನ್ಸಿಪಲ್ ತಗೊಂಡೋದ್ರೆ ಎರಡೂ ಒಂದೇ ಥರ ಮಾಡಬೇಕು, ಸಾಧ್ಯವಿಲ್ಲ. ಅವನು ಎಲ್ಲಿಂದ ಕೊಡ್ತಾರೆ? ಅವ್ನು ದುಡ್ಡು, ಆ ಭೂಮಿಯಿಂದ ಏನು ಇನ್ಕಮ್ಮೇ ಬರ್ತಾಯಿಲ್ಲ. ಭೂಮಿ ಇದೆ ಅಷ್ಟೇ, ಏನು ಇನ್ಕಮ್ ಇಲ್ಲ. ಇವನಿಗೆ ಒಳ್ಳೆ ಇನ್ಕಮ್ ಇದೆ. ಸೊ ವಾಟ್ ವಿ ಡೂ ಇಸ್, ಹ್ಯಾವ್ ನಾಟ್ಸ್ಗೂ ಹ್ಯಾವ್ಸ್ಗೂ ಈಕ್ವಲ್ ಆಗಿ ಟ್ರೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಕ್ಲಾಸಿಫೈ ದ ಇಂಡಿವಿಜುವಲ್ಸ್, ವಿಂಗಡಣೆ ಮಾಡಿ, ಇದ್ದವರು ಇಲ್ಲದವರು, ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್. ಫಾರ್ವರ್ಡ್ಗೆ ಸ್ವಲ್ಪ ಸವಲತ್ತುಗಳು ಕಡಿಮೆ ಮಾಡಿ, ಬ್ಯಾಕ್ವರ್ಡ್ ಕೊಡಿ, ಅವರು ಮುಂದೆ ಬರಲಿ. ಅವ್ರು ತಗೊಂಡು ಮೇನ್ ಸ್ಟ್ರೀಮಿಗೆ ಬಂದ್ಮೇಲೆ ಬಿಟ್ಬಿಡಿ ಅವ್ರನ್ನ, ಅವ್ರು ಕಾಂಪೀಟ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀ ಇಲ್ಲೇ ಇರು, ಅವ್ರು ಅಲ್ಲೇ ಇರಲಿ ಅಂದರೆ ಇನ್ಇಕ್ವಾಲಿಟಿ ಆಗ್ತದೆ. ದಟ್ಸ್ ವಾಟ್ ಯು ಮೀನ್ ಬೈ ಕ್ಲಾಸಿಫಿಕೇಷನ್. ಅದಕ್ಕೆ ಆರ್ಟಿಕಲ್ 15(1) ಹೇಳ್ತದೆ. ಏನು ಹೇಳ್ತದೆ? The state shall not discriminate any individual on the basis of caste, color, creed, sex or place of birth ಅಂತ ಹೇಳ್ತದೆ. ತಕ್ಷಣ ಆರ್ಟಿಕಲ್ 15(3) ಬಂದು ಏನು ಹೇಳ್ತದೆ? ಸ್ಪೆಷಲ್ ಪ್ರಾವಿಷನ್ಸ್ ಕ್ಯಾನ್ ಬಿ ಮೇಡ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ಮಕ್ಕಳಿಗೆ ಕಾನೂನು, ನಮ್ಗೆ ಯಾಕೆ ಕಾನೂನು ಇಲ್ಲ? ಹೆಣ್ಮಕ್ಳಿಗೆ ಕಾನೂನು. ದೇರ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಚಿಲ್ಡ್ರನ್ ಆ್ಯಂಡ್ ಗ್ರೋನ್ ಅಪ್. ದೇರ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ನಮ್ಮ ಧರ್ಮ ಗ್ರಂಥದಲ್ಲೂ ಓದ್ತೀವಿ, ಹೆಣ್ಣು ಮಕ್ಕಳು ಏನು ಮಾಡ್ಬೋದು, ಏನು ಮಾಡಬಾರ್ದು, ಗಂಡು ಮಕ್ಕಳು ಏನು ಮಾಡಬೇಕು, ಏನು ಮಾಡಬಾರ್ದು. ದೇರ್ ಇಟ್ ಸೆಲ್ಫ್. Therefore, certain concessions are to be given to them. Then 15(4) special provisions can be made for backward classes, scheduled castes and scheduled tribes. Next, 4A reservations can be provided for more backward classes. ಅಲ್ಲೂ ಡಿವೈಡ್ ಮಾಡಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್, ಮೋರ್ ಬ್ಯಾಕ್ವರ್ಡ್ ಕ್ಲಾಸ್, ಮೋರ್ ಬ್ಯಾಕ್ವರ್ಡ್ ಕ್ಲಾಸ್. ಅದೇ ಜಸ್ಟಿಸ್ ಕೃಷ್ಣಯ್ಯರ್ ಹೇಳಿದ್ದಾರೆ. ಜಸ್ಟಿಸ್ ಕೃಷ್ಣಯ್ಯರ್ ಏನು ಹೇಳಿದ್ದಾರೆ ಅಂದರೆ, ಬ್ಯಾಕ್ವರ್ಡ್ ಕ್ಲಾಸ್, ಮೋರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅವರು ಅತಿ ಹಿಂದೆ ಉಳಿದು ಬಿಟ್ಟಿದ್ದಾರೆ. ಅವ್ರನ್ನ ಮುಂದೆ ತರಬೇಕಾದ್ರೆ ನೀವು 50% ರೂಲ್ ತರಬೇಡಿ, ಅದು ಇಟ್ಕೊಳ್ಬೇಡಿ. ಗಿವ್ ದಮ್ 70%, ಬ್ರಿಂಗ್ ದಮ್ ಆ್ಯಂಡ್ ದಟ್ ಸ್ಟಾಪ್. ಅದಕ್ಕೆ ಹ್ಯೂ ಆ್ಯಂಡ್ ಕ್ರೈ ಆಯಿತು ಕೃಷ್ಣಯ್ಯರು, ಹಿ ಈಸ್ ಟ್ರೈಂಗ್ ಟು ಬಿಕಮ್ ಎ ಚಾಂಪಿಯನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಅಲ್ಲ, ಅವ್ರು ಏನು ಹೇಳಿದಂದರೆ, ಅವರಷ್ಟು ಹಿಂದೆ ಉಳಿದಿದ್ದಾರೆ. ನೀವು ಸವಲತ್ತು ಕೊಡೋದ್ರೆ ಬರೋಕ್ಕೆ ಸಾಧ್ಯವಿಲ್ಲ, ಸ್ವಲ್ಪ ಜಾಸ್ತಿ ಕೊಡಿ, ಕೊಟ್ಟು ಅದನ್ನು 50% ಅಷ್ಟೇ ರಿಸರ್ವೇಷನ್ ಕೊಡಬೇಕು, ಅದಕ್ಕೆ ಜಾಸ್ತಿ ಕೊಡಬಾರ್ದು ಅಂತ. ಸಿ, ದಿಸ್ ಈಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್. ದಟ್ಸ್ ವಾಟ್ ಜಸ್ಟಿಸ್ ಕೃಷ್ಣಯ್ಯ ಸೆಡ್. ಇಟ್ ಈಸ್ ನಾಟ್ ಎ ಕಾಯಿನ್ ಫ್ರಮ್ ಹಿಸ್ ಪಾಕೆಟ್ ದಟ್ ಹ್ಯಾಸ್ ಬಿನ್ ಯೂಸ್ಡ್. ಇದೆಲ್ಲ ಸೊ ಯು ಟೇಕ್ ಆರ್ಟಿಕಲ್ 19. ಆರ್ಟಿಕಲ್ 19 ಸ್ಪೀಕ್ಸ್ ಅಬೌಟ್ 5 freedoms: freedom of speech and expression, freedom of movement, freedom of residence, freedom to carry on trade, business or occupation. ಇದೆಲ್ಲ ಫ್ರೀಡಮ್ಸ್ ಕೊಟ್ಟಿದ್ದಾರೆ. ಆದರೆ ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದು ಏನಾಗ್ತದೆ? ಏನಿಲ್ಲ, ನಿಮ್ಮ ಮೇಲೆ ಕೇಸ್ ಆಗ್ತದೆ ಅಷ್ಟೇ. ಅದಕ್ಕೆ ಪ್ರಾವಿಷನ್ ರೆಡಿ ಇದೆ. ಮಾತಾಡು, ನಿಮಗೆ ಮಾತಾಡೋ ಹಕ್ಕಿದೆ, ಮಾತಾಡು, ಕಾನೂನಿನ ಚೌಕಟ್ಟೊಳಗೆ ಮಾತಾಡು. ಅದನ್ನು ನಾವು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ.
ಸೊ ನಾವು ಮಾತಾಡ್ಬೇಕಾದ್ರೆ ವೆನ್ ಐ ಸ್ಪೀಕ್ ಐ ಶುಡ್ ನಾಟ್ ಮೈ ಸ್ಪೀಚ್ ಶುಡ್ ನಾಟ್ ಡಿಸ್ಟರ್ಬ್ ದ ಪಬ್ಲಿಕ್ ಆರ್ಡರ್ ಆಫ್ ದ ಸೊಸೈಟಿ, should not disturb the security of state, should not cause a defamation. See, there are grounds of restrictions. ನಾವು ಈ ಗ್ರೌಂಡ್ನ ನೆನ್ಪಿಟ್ಕೊಂಡು ನಾವು ಮಾತಾಡೋದು ಲಿಮಿಟ್ ಒಳಗೆ ಮಾತಾಡಬೇಕು. ಹಾಗೇನಾಗ್ತದೆ ಇದು ನಾವು ಏನೋ ಭಾಷೆಗೆ ಬಿಟ್ಟರು ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ರೆ ಅವ್ರು ಇಂಥವ್ರು ಇವ್ರು ಇಂಥವ್ರು ಅಂತ ಹೇಳಿ ತಕ್ಷಣ ಮಾಡಿದ್ರೆ ಯು ಆರ್ ಹರ್ಟಿಂಗ್ ಸಮ್ ಅದರ್ ಪರ್ಸನ್ಸ್ ಆ್ಯಂಡ್ ದೇರ್ ಬೈ ಯು ಕ್ಯಾನ್ ಬಿ ಚಾರ್ಜ್ ಫಾರ್ ಸೆಡಿಷನ್. 124A of Indian Penal Code, remember. You can't hurt any person in your speech. Opinion is different. When you express your opinion, it's only your opinion. But you can't take that and try to dominate on others' freedom. Similarly, freedom of movement. You have a right to move throughout the territory of India. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಹೋಗಿ ಓಡಾಡ್ಬೋದು. ಹಾಗೆ ಅಂದ್ಬಿಟ್ಟು ರಸ್ತೆ ಮಧ್ಯದಲ್ಲಿ ಓಡಾಡಿದ್ರೆ ಏನಾಗ್ತದೆ? ಬಸ್ಸನ್ನು ಹೊಡ್ಕೊಂಡು ಹೋಗ್ತಾರೆ, ಅಲ್ಲಿ ಸತ್ರಿ. Because you should know your limit, how to move in the street. You have freedom of movement. You have move. But when you move, you should not disturb the public order, the health, the decency of the society. You have a right to carry any trade, business or occupation. ಯಾವ ವ್ಯಾಪಾರ ಬೇಕಾದ್ರೆ ಮಾಡ್ಬೋದು, ಮಾಡಿ. ಯಾವ ವ್ಯಾಪಾರ ಬೇಕಾದ್ರೆ ಮಾಡಿ. ಆದರೆ ನಿಮ್ಮ ವ್ಯಾಪಾರ, ಯುವರ್ ಟ್ರೇಡ್, ಯುವರ್ ಬಿಸ್ನೆಸ್ ಶುಡ್ ನಾಟ್ ಡಿಸ್ಟರ್ಬ್ the morality of the society. It should not disturb the public order of the society. It should not disturb the security of state. It should not disturb the safety of the society. ಹಾಗಾದರೆ ಸ್ಟೇಟ್ ಇಂಟರ್ಫಿಯರ್ ಆಗ್ತದೆ, ನಿಮ್ಮ ಫ್ರೀಡಮ್ ಕರ್ಟೇಲ್ ಮಾಡ್ತಾರೆ. ಸಿಮಿಲರ್ಲಿ ಯು ಟೇಕ್ ಆರ್ಟಿಕಲ್ 20 ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಆರ್ಟಿಕಲ್ 20 ಏನು ಹೇಳ್ತದೆ? ಆರ್ಟಿಕಲ್ 20 ಕ್ಲಾಸ್ 1 ಹೇಳಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂದರೆ ಏನು? ಎ ಪರ್ಸನ್ ಕೆನಾಟ್ ಬಿ ಪನಿಷ್ಡ್ ಫಾರ್ ಎ ಪಾಸ್ಟ್ ಆ್ಯಕ್ಟ್ ಕಮಿಟೆಡ್ ಬೈ ಹಿಮ್. ಇವತ್ತು ನಾನು ಏನೋ ಒಂದು ತಪ್ಪು ಮಾಡ್ತೀನಿ, ಅದು ಕಾನೂನು ಪ್ರಕಾರ ತಪ್ಪೇ ಅಲ್ಲ. 5 ವರ್ಷದ ಮೇಲೆ ಇವತ್ತೇನು ಮಾಡಿದ್ದೋ ಒಂದು ಆ್ಯಕ್ಟು ಅದು ತಪ್ಪು ಅಂತ 5 ವರ್ಷದಲ್ಲಿ ಒಂದು ಕಾನೂನು ಬರ್ತದೆ ಅದಕ್ಕೆ. ಆಗ ನಾನು ಹೊತ್ಕೊಂಡಾಗ ನಂಗೆ ಪನಿಷ್ ಮಾಡೋಕ್ಕಾಗ್ತದ? ಇಲ್ಲ. ನಾನು ಆ್ಯಕ್ಟ್ ಮಾಡಿದಾಗ ಅದು ಕಾನೂನು ಇತ್ತಿಲ್ಲ, ತಪ್ಪು ಯಾರು ಹೇಳೋರು ಇತ್ತಿಲ್ಲ. ಇನ್ನು 5 ವರ್ಷ ಆದಮೇಲೆ ಕಾನೂನು ತಂದಾಗ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ, ಯು ಕಾಂಟ್ ಪನಿಷ್. ಡಬಲ್ ಜಿಯೋಪಾರ್ಡಿ. ಎ ಪರ್ಸನ್ ಕೆನಾಟ್ ಬಿ ಪನಿಷ್ಡ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದೆನ್ ಒನ್ಸ್. ಒಬ್ಬ ತಪ್ಪು ಮಾಡಿದರೆ ಒಂದೇ ಸಲ ಪನಿಷ್ಮೆಂಟ್, 2 ಸಲ ಪನಿಷ್ಮೆಂಟ್ ಕೊಡೋಂಗಿಲ್ಲ. ಸೆಲ್ಫ್ ಇನ್ಕ್ರಿಮಿನೇಷನ್. ಏನು ಸೆಲ್ಫ್ ಇನ್ಕ್ರಿಮಿನೇಷನ್? ಕಂಪೆಲಿಂಗ್ ಎ ಪರ್ಸನ್ ಟು ಬಿ ಎ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಒಬ್ಬ ವಿಟ್ನೆಸ್ ತಗೊಂಬಂದು ನೀನು ತಪ್ಪು ಮಾಡಿದೆ ಪೊಲೀಸರು ಮಾಡ್ತಾರಲ್ಲ, ಹೇಳು ಅಂತ ದೇ ಟೇಕ್ ದ ಸ್ಟೇಟ್ಮೆಂಟ್ ಔಟ್ ಆಫ್ ಕಂಪಲ್ಷನ್. ಅದಕ್ಕೆ ಕೋರ್ಟ್ ಹತ್ರ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಕೋರ್ಟ್ ಹೇಳ್ತದೆ, ನೋಡಪ್ಪ ನೀನು ಈ ಥರ ತಪ್ಪು ಮಾಡಿದ್ಯಾ? ಇಲ್ಲ ಸ್ವಾಮಿ. ಮತ್ತು ಇಲ್ಲಿ ಸೈನ್ ಹಾಕಿದ್ರೆ ಮಾಡಿದೆ ಅಂತ. ಇಲ್ಲ ಸ್ವಾಮಿ, ನಾಯಿ ಹೊಡೆದಂಗೆ ನಾ ಏನು ಮಾಡಲಿ? ಅದಕ್ಕೆ ಕೊಟ್ಟೆ. ಈಗ ಓಪನ್ ಕೋರ್ಟ್ ಬಂದು ಹೇಳು, ಯಾರು ಹೆದರ್ಬೇಡ, ಓಪನ್ ಆಗಿ ಹೇಳು ಏನಾಯಿತು. ಹಾಗೆ ಹೇಳ್ತಾರೆ, ಸ್ವಾಮಿ ಇದೇ ಸತ್ಯ. ಹಾಗಾದರೆ ನಾವು ದ ಟ್ರಯಲ್ ಸ್ಟಾರ್ಟ್ಸ್. ಈಗ ನಾವು ಕೋರ್ಟ್ ನಿಮ್ಮ ಕೇಸನ್ನ ಟ್ರೈ ಮಾಡ್ತೀವಿ. ಸೊ ಆ ರಿಪೋರ್ಟ್, ಪೊಲೀಸ್ ರಿಪೋರ್ಟ್ ಏನಾಗ್ತದೆ, ಕೋರ್ಟ್ ವಿಲ್ ಕೀಪ್ ಇಟ್ ಅಂಡರ್ ಸಸ್ಪೆನ್ಸ್, ಇಟ್ ವಿಲ್ ಇಗ್ನೋರ್, ಟೇಕ್ ಅಪ್ ದ ಕೇಸ್. ಹಾಗೆ ಆರ್ಟಿಕಲ್ 21 ಬ್ಯೂಟಿಫುಲ್ ಆರ್ಟಿಕಲ್. ಇದು ಭಾರಿ ಒಳ್ಳೆಯ ಆರ್ಟಿಕಲ್. ಏನು ಹೇಳ್ತದೆ? ನಾವು ಹೇಳ್ತೀವಿ ವ್ಯಕ್ತಿ ಸ್ವಾತಂತ್ರ್ಯ. That's what Article 21 says. No person's life or liberty be deprived without the procedure established by law. ನಿಮ್ಮ ಜೀವಸ ಹಕ್ಕು ನಿಮಗಿದೆ. ನಿಮ್ಮ ಜೀವಸ ಹಕ್ಕು ಯಾರು ತಗೊಳ್ಳೋಂಗಿಲ್ಲ. ಈವನ್ ದ ಗೌರ್ಮೆಂಟ್ ಕ್ಯಾನಾಟ್ ಟೇಕ್. ಇಫ್ ಎಟ್ ಆಲ್ ಗೌರ್ಮೆಂಟ್ ನಿಮ್ಮ ಜೀವಸ ಹಕ್ಕು ತಗೊಳ್ಬೇಕು ಅಂತಿದ್ರೆ ಅದಕ್ಕೊಂದು ಕಾನೂನು ಇರಬೇಕು, ಅದಕ್ಕೊಂದು ಪ್ರಕ್ರಿಯೆ ಇರಬೇಕು. ಆ ಕಾನೂನು ಪ್ರಕ್ರಿಯೆ ಫಾಲೋ ಮಾಡಿ ನಿಮ್ಮ ತಪ್ಪನ್ನು ಪ್ರೂವ್ ಮಾಡಿ ದೆನ್ ದೇ ಕ್ಯಾನ್ ಟೇಕ್ ದ ಲೈಫ್ ಫಾರ್ ದ ಲಿಬರ್ಟಿ ಆಫ್ ಎನ್ ಇಂಡಿವಿಜುವಲ್. ನೋಡಿ, ಇವತ್ತು ನೀವು ನೋಡಿರ್ಬೋದು ಸಿ ವಿ ನಾಗೇಶ್ ಎಷ್ಟು ಚೆನ್ನಾಗಿ ಕೋರ್ಟ್ ಮುಂದೆ ಆರ್ಗ್ಯೂ ಮಾಡ್ತಾಯಿದ್ರು ಅಂತ. ದರ್ಶನ್ ತಪ್ಪೇ ಮಾಡಿಲ್ಲ, ಅವನು ಮರ್ಡರೇ ಮಾಡಿಲ್ಲ. ಈಸ್ ಗಿವಿಂಗ್ ದ ಎವಿಡೆನ್ಸ್ ಇನ್ ದ ಕೋರ್ಟ್. ಅವನಿಗೆ ಬೇಲ್ ಕೊಡಿ. ಪೊಲೀಸರು ಮಾಡಿದಷ್ಟು ಅವರ ಇದು FIR ಪೂರ್ತಿ ತಪ್ಪು, ಅವ್ರ ರಿಪೋರ್ಟೇ ತಪ್ಪೋದು ಕೂತಿದ್ದಾನೆ. ನಾಳೆಯ ಪ್ರಸನ್ನ SPP ಏನು ಉತ್ತರ ಕೊಡ್ತಾನೆ ನೋಡಬೇಕು. ನೋಡಿ, and you have to prove that you have committed a grave offense beyond reasonable doubt, then only the government can take action. That's ಕಾನೂನು ಹೇಳ್ತದೆ. That's right to life. We have a right to live on this earth, and it's the duty of the state to protect our life or liberty of this.
Similarly, right against exploitation. What do you mean by right against exploitation? 23 and 24. It says, paying less and asking a person to work more. ಜೀತ ಬಗ್ಗೆ ನೀವು ಹೇಳ್ತೀರಲ್ಲ, ಪೇಯಿಂಗ್ ಎ ಪರ್ಸನ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ಪೀಪಲ್ ಇಸ್ ಅಗೇನ್ಸ್ಟ್ ಲಾ. ರಿಲಿಜಿಯಸ್ ಫ್ರೀಡಮ್, ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಅ ರೈಟ್ ಟು ಪ್ರೊಫೆಸ್, ಪ್ರಾಪಗೇಟ್ ದ ರಿಲಿಜನ್ ಆಫ್ ಅವರ್ ಚಾಯ್ಸ್. ಯು ಡೂ ದಟ್, ಯು ಪ್ರಾಕ್ಟಿಸ್ ಯುವರ್ ರಿಲಿಜನ್, ಬಟ್ ವಿತಿನ್ ದ ಲಿಮಿಟ್ಸ್ ಆಫ್ ಲಾ. ಆ್ಯಂಡ್ ಇಫ್ ಎನಿ ಆಫ್ ದಿಸ್ ರೈಟ್ ವೆಟ್ ಟು ಬಿ ವೈಲೇಟೆಡ್, ಯಾರು ಕಿತ್ಕೊಂಡ್ರೆ ಯು ಹ್ಯಾವ್ ಅ ರೆಮಿಡಿ. ಸ್ಟೇಟ್ ಗೌರ್ಮೆಂಟ್ ಕಿತ್ಕೊಂಡ್ರೆ ಯು ಹ್ಯಾವ್ ಎ ರೆಮಿಡಿ. ಏನು? ಯು ಕ್ಯಾನ್ ಇನ್ವೋಕ್ ದ ರೆಮಿಡಿಯಲ್ ಕ್ಲಾಸ್ under Article 32 and 226. 226, you can go to the High Court. 32, you can go to the Supreme Court to get back your right, which right has been taken away by the government. ಈ ರೆಮಿಡಿಯಲ್ ಕ್ಲಾಸು ಕಟ್ಟಿದ್ದಾರೆ. ಆದ್ದರಿಂದ ಇಷ್ಟು ರೈಟ್ಗಳು ನಮಗೆ ಕೊಟ್ಟು, ಇಷ್ಟು ರೆಮಿಡಿಗಳನ್ನು ಕೊಟ್ಟು, ಇಷ್ಟು ಸ್ವಾತಂತ್ರ್ಯಗಳು ನಮಗೆ ಕೊಟ್ಟು, ಆಮೇಲೆ ರಾಜ್ಯ ತತ್ವದಲ್ಲಿ ಕ್ಲೀನಾಗಿ ಹೇಳಿದ್ದಾನೆ ಸರ್ಕಾರ ಏನು ಮಾಡಬೇಕು ಅಂತ. ಅದನ್ನೇ ನಿಮಗೆ ರೀಸೆಂಟ್ ಅಮೆಂಡ್ 2374 ಅಮೆಂಡ್ಮೆಂಟ್ ತಂದಾಗ ಹೇಳಿದ್ದಾರೆ. ಅದರಲ್ಲಿ 3-tier ಸಿಸ್ಟಮ್ ಇಸ್ ಇಟ್. ನಿಮಗೆ ಹ್ಯಾವ್ ಡಿಸ್ಟ್ರಿಕ್ಟ್ ಪಂಚಾಯತ್, ತಾಲೂಕ್ ಪಂಚಾಯತ್, ವಿಲೇಜ್ ಪಂಚಾಯತ್, ಆ್ಯಂಡ್ ಯು ನೋ ದೇರ್ ಇಸ್ ಫಂಡಿಂಗ್ ಫ್ರಮ್ 2 governments, ಸೆಂಟ್ರಲ್, ಸ್ಟೇಟ್, ಆ್ಯಂಡ್ ಯು ಕ್ಯಾನ್ ಆಲ್ಸೋ ರೇಸ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಆ್ಯಂಡ್ ವುಮೆನ್ ಹ್ಯಾವ್ ಬಿನ್ ಗಿವನ್ ರಿಸರ್ವೇಷನ್. ನಿಮಗೇನು ಬೇಕು ನಿಮಗೆ ಗೊತ್ತಿರುತ್ತದೆ. ತಾಲೂಕು ಲೆವೆಲ್ ಏನು ಬೇಕು ನಿಮಗೆ ಗೊತ್ತಿರುತ್ತದೆ, ನಿಮ್ಮ ತಾಲೂಕಲ್ಲಿ ಏನು ಬೇಕು ಅಂತ, ನಿಮ್ಮ ಜಿಲ್ಲೆ ಏನು ಬೇಕು ಅಂತ ನಿಮಗೆ ಗೊತ್ತಿರ್ತದೆ. ಸೊ ಯು ಹ್ಯಾವ್ ಟು ಡೂ ಇಟ್. ಸೊ ದ town municipal council is there, you have Jilla Panchayat, you have Taluk Panchayat. Do that. You get elected, you are being get elected and work within the limits of the act that or the amendment that has been brought. That's why you have now the act, separate act for all these things. You work within that limits. So this is what further, as I said, it's a very long thing to be spoken about the constitution. ಸುಮಾರು ಮಾತಾಡಬೇಕಾಗ್ತದೆ, ಬಟ್ ಇಷ್ಟು ನಾನು ವಿಷಯ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ದಟ್ ಹಸ್ ಬಿನ್ ಗಿವನ್, ಆ್ಯಂಡ್ ಮೋರ್ ಇನ್ ಆಲ್ ಎನಿಹೌ ಅವರ್ Abdul Khare has come, my favorite student, and I wish that my friend would one day or the other, whether I am alive or not, my blessing is that you should become the Chief Minister of Karnataka. This is my open. He should become, he is capable. ಸಾಮಾನ್ಯ ವ್ಯಕ್ತಿ ಅಲ್ಲ ನೀವು. ಅವ್ರು ನೋಡಾಗ ವಿದ್ಯಾರ್ಥಿ ನನಗೆ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ರೆ ಗೊತ್ತಿಲ್ಲ. ಈಗ ಐ ಎಂಜಾಯ್ ಎ ಲಾಟ್. ಕೆಲವರು ಇದ್ದಾರೆ ನಮ್ಮಲ್ಲಿ, ಕೆಲವರು ಇದ್ದಾರೆ ಐ ಎಂಜಾಯ್ ಎ ಲಾಟ್, ಎಂತೆಂಥ ಹುದ್ದೆಗೆ ಹೋಗಿದ್ದಾರೆ ಅಂತ. ಸೊ ನಮ್ಮ ಟೀಚರಾಗಿ ಸಿಕ್ಕೋದು ಅದೇ. ನಮಗೇನು ಟೀಚರ್ಗಳಿಗೇನಂದರೆ, ಮಾಸ್ಟರ್ ಏನಂದರೆ ವಿದ್ಯಾರ್ಥಿಗಳ ಮೇಲೆ ಹೋಗ್ತಾರೆ ನೋಡೋ ನಮಗೆ ಖುಷಿ, ನಮ್ಮ ವಿದ್ಯಾರ್ಥಿ ಅಂತ. ಸೊ ಯುನೋ ದ್ಯಾಟ್ ಇಸ್ ಹೌ. ಅಬ್ದುಲ್ ಖಾದರ್ ದೇವ್ರು ಒಳ್ಳೇದು ಮಾಡಲಿ, ಅವರು ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿ ಬರಲಿ. ನಮ್ಮ ಎಲ್ಲ ಹಾರೈಕೆ ನಿಮ್ಮ ಮೇಲಿದೆ, ದೇವ್ರ ಹತ್ರ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಕೈಯಿಂದಲೇ ಎಲ್ಲ ನಮ್ಮ 3 ಹಬ್ಬಕ್ಕೆ ಏರಿದ್ದಾರೆ. 3 ನಮ್ಮ ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ ಮತ್ತು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಸನ್ಮಾನದ ಮೂಲಕ ಈಗ UT ಖಾದರ್ ಸರ್, ಸಭಾಪತಿಗಳು, ನಮ್ಮ ಶಾಸಕರು ಅವರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತವಚನಗಳು. ಪಕ್ಕ ಉತ್ಸವ ಸಮಿತಿಯಿಂದ ಆಚರಿಸಲ್ಪಡುವಂತಹ ಸಂವಿಧಾನದ ಈ ಒಂದು ಸಂಭ್ರಮದ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ತಮ್ಮ ದಿಕ್ಸೂಚಿ ಸಂದೇಶ ನೀಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಹಿರಿಯರು. ಬಹುಶಃ ಲಾ ಕಾಲೇಜಿನಲ್ಲಿ ನನಗೆ ಬಹುಶಃ 5 ವರ್ಷವೂ ಕೂಡ ಬಹುಶಃ ಪೊಲಿಟಿಕಲ್ ಸೈನ್ಸ್ ಯಾವ ಸಬ್ಜೆಕ್ಟ್ ನಮಗೆ ಕಾನ್ಸ್ಟಿಟ್ಯೂಷನ್ ಕಲಿಸಿದಂಥ ನಮ್ಮ ಗುರುಗಳಂಥ ರವೀಂದ್ರ ಮಾಸ್ಟರ್ ಅವರೇ, ಸಭೆ ವಹಿಸಿದಂತಹ ನಮ್ಮ ಆತ್ಮೀಯರು, ಮಾಜಿ ಶಾಸಕರಾಗಿರುವಂತಹ ವೀರಾಣಿ ಹಬ್ಬಕ್ಕೋತ್ಸವದ ಗೌರವ ಉಪಾಧ್ಯಕ್ಷ ಆಗಿರುವಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟರ್ ಅವರೇ, ವೀರಾಣಿ ಹಬ್ಬಕ್ಕೋತ್ಸವದ ಅಧ್ಯಕ್ಷ ದಿನಕರ್ ಉಲ್ಲಾಲ್ ಅವರೇ, ಹೈದರ್ ಪ್ರತಿಪಾಡಿ ಅವರೇ, ಉಲ್ಲಾಲ ಸೋಮೇಶ್ವರ ಕೋಟೆಕ ನಗರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರುಗಳೇ, ವೀರಾಣಿ ಹಬ್ಬ ಉತ್ಸವ ಸಮಿತಿಯ ಸರ್ವ ನಮ್ಮ ಸದಸ್ಯರುಗಳೇ, ನಗರಸಭೆ ಸದಸ್ಯರುಗಳೇ, ಇಲ್ಲಿ ಸೇರಿರುವ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಪದಾಧಿಕಾರಿಗಳೇ, ಈ ಒಂದು ನಗರಸಭೆಯ ಅಧಿಕಾರಿಗೆ ಮತ್ತು ಬಹುಶಃ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರೇ, ಸರ್ವರಿಗೂ ಕೂಡ ಸಂವಿಧಾನ ದಿನಾಚರಣೆ ಶುಭಾಶಯ ಸಲ್ಲಿಸಿಕೊಂಡು ನಾನು ಪ್ರಪ್ರಥಮವಾಗಿ ನಮಗೆ ಅತ್ಯಂತ ಗೌರವಿತರು ನನ್ನ ಕಾಲೇಜಿನ ಗುರುಗಳಾದ ರವೀಂದ್ರ ಮಾಸ್ಟರ್ ನಾನು ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ, ಬಹುಶಃ ನಾನು ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸಂವಿಧಾನಬದ್ಧವಾಗಿ ಆ ಒಂದು ಗೌರವ ಸ್ಥಾನವನ್ನು ನಿಭಾಯಿಸುವಲ್ಲಿಗೆ ನಾನು ಯಶಸ್ವಿ ಹಾಕಿದರೆ
ಅದಕ್ಕೆ ರವೀಂದ್ರ ಮಾಸ್ಟರ್ ಅವರ ಕೊಡುಗೆ ಕೂಡ ಭಾಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಬರೀ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಸಬ್ಜೆಕ್ಟ್ ಮಾತ್ರ ಅಲ್ಲ, ನಾನು ಆವಾಗಲೇ ವಿದ್ಯಾರ್ಥಿ ನಾಯಕನಾಗಿದ್ದು ಶಾಲೆಯಲ್ಲಿ ಕಾಲೇಜಿನಲ್ಲಿ ಸಕ್ರಿಯವಾದ ಮುಖನಾಗಿದೆ. ಬೇರೆ ಬೇರೆ ಅದು NSS ಇರಲಿ, ಯಕ್ಷೋತ್ಸವ ಇರಲಿ, ಬೇರೆ ಬೇರೆ ಕಾರ್ಯಕ್ರಮ ಆಗುವಾಗ ನಮ್ಮನ್ನು ಕರೆಸಿ ನನಗೆ ಜವಾಬ್ದಾರಿ ಕೊಡ್ತಾಯಿದ್ರು. ನಾನು NSS ವರ್ಷ ಚಿಲಿಂಬಿ ಪಾರ್ಕ್ ನಮ್ಮ ಪ್ರತಿಯೊಂದು ವರ್ಷವಾರು ಕೂಡ ಚಿಲಿಂಬಿ ಪಾರ್ಕಿಗೆ ನಮ್ಮ ಊರಷ್ಟರಲ್ಲಿ ಈಗ ಅಂಬೇಡ್ಕರ್ ಅಲ್ಲಿ ಕರ್ಕೊಂಡೋಗಿ ನಾನೆಲ್ಲ ಸಂಘಟಿಸಿ ಕರ್ಕೊಂಡೋಗಿ ಬಹುಶಃ ಅಲ್ಲಿ ಆ ಗಿಡ ನೆಡುವಂಥದ್ದು, ಬಜಾಲ್ನಲ್ಲಿ ಎಲ್ಲ ಹೋಗಿ ನಾವು ರಸ್ತೆ ನಿರ್ಮಾಣ ಮಾಡುವಂಥದ್ದು ಎಲ್ಲ ಕೂಡ ರವೀಂದ್ರ ಮಾಸ್ಟರ್ ಅವರು ಅವತ್ತೇ ರವೀಂದ್ರ ಸರ್ ಅವರು ಅವತ್ತೇ ನಮಗೆ ಪ್ರತಿಯೊಂದು ಆದಿತ್ಯವಾರ ಶನಿವಾರ ನಾವು ಸಕ್ರಿಯವಾಗಿ ಆ NSSಲ್ಲಿ ಭಾಗವಹಿಸಿಕೊಂಡು ನಾನು ಬಹುಶಃ ಬಂದಿದ್ದೆ. SDM ಲಾ ಕಾಲೇಜಿನಲ್ಲಿ ನಾನು ಆ ಕ್ಯಾಂಪಸ್ಸಿಂದ ಹೊರಗೆ ಬರುವಾಗ ನನ್ನ ಒಂದು ಕೈಯಲ್ಲಿ SDM ಕಾಲೇಜಿನ ನನ್ನ LLB ಸರ್ಟಿಫಿಕೇಟ್ ಇದ್ದರೆ, ಇನ್ನೊಂದು ಕೈಯಲ್ಲಿ SDM ಲಾ ಕಾಲೇಜ್ನ ಬೆಸ್ಟ್ NSS ವಾಲಿಯಂಟರ್ ಎಂಬ ಸರ್ಟಿಫಿಕೇಟ್ನ ಕೂಡ ಸಿಕ್ಕಿತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಎಲ್ಲ ರೀತಿಯಿಂದ ಬಹುಶಃ ಅವ್ರು ನಾನು ಇದು ಸ್ಮರಿಸಿಕೊಂಡು ಬಹುಶಃ ನನ್ನ ವಿಶೇಷವಾದ ಸಲ್ಲಿಸಿಕೊಂಡು ವೀರರಾಣಿ ಹಬ್ಬಕ್ಕೂ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅಭಿನಂದಿಸ್ತೇನೆ. ಬಹುಶಃ ಈ ಒಂದು ಪವಿತ್ರವಾದ ದಿನದಂದು ಬಹುಶಃ ಇವತ್ತು ಸಂವಿಧಾನದ ಬಗ್ಗೆ ನಿಮಗೆ ಭಾಳ ಸ್ಪಷ್ಟವಾಗಿ ವಿವಿಧವಾದ ವಿಚಾರ ಹೇಳಲಿಕ್ಕೆ ಅತ್ಯಂತ ಗೌರವಿತವಾದಂತಹ ಮತ್ತು ಅತ್ಯಂತ ಯೋಗ್ಯತೆ ಮತ್ತು ಅತ್ಯಂತ ಕಾನ್ಸ್ಟಿಟ್ಯೂಷನಲ್ಲಿ ಪರಿಣಿತರಾಗಿದ್ದ ರವೀಂದ್ರ ಸರ್ ಕರೆದಿರೋದು ಕೂಡ ಅರ್ಥಪೂರ್ಣವಾದ ಒಂದು ತಮ್ಮ ತೀರ್ಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ಭಾಳಷ್ಟು ಸಂವಿಧಾನದ ಬಗ್ಗೆ ಇವತ್ತು ಭಾಳ ದೀರ್ಘವಾಗಿ ಸವಿವರವಾಗಿ ಎಲ್ಲ ಚೌಕಟ್ಟಿನಲ್ಲಿ ಹೇಳಿದ್ದಾರೆ. ನಾನು ಬಹುಶಃ ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶ ಶೋಷಿತ ವರ್ಗದವರು, ಈ ದೇಶದ ವಿದ್ಯಾರ್ಥಿಗಳು, ಯುವತಿಯರು, ಅತ್ಯಂತ ತಳಮಟ್ಟ ಮತ್ತು ಅತ್ಯಂತ ಬಡವರು ಮತ್ತು ಶ್ರೀಮಂತರು ಈ ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ ಅದು ನಮ್ಮ ಶಾಸಕರನ್ನು, ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ಸಂಸದರನ್ನು, ಪ್ರಧಾನಮಂತ್ರಿ ನೋಡಿ ಕನ್ಯಾಕುಮಾರಿ ಕಾಶ್ಮೀರಕ್ಕೆ ಧೈರ್ಯವಾಗಿ ಓಡಾಡೋದಿಲ್ಲ. ಈ ದೇಶದ ಬಡವರು, ರೈತರು, ಕಾರ್ಮಿಕರು, ನಿರ್ಗತಿಕರು, ಶೋಷಿತ ವರ್ಗದವರು, ಅತ್ಯಂತ ಕಟ್ಟಕಡೆ ಜನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋ ಧೈರ್ಯ ಬಂದರೆ ಅದು BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿ ಎತ್ತಿಕೊಂಡು ಓಡಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಹೇಳಿದರೆ ನೀವು ಯಾವುದೇ ಸಣ್ಣ ಮಕ್ಕಳ ಹತ್ರ ಕೇಳಿ ಅದು ಯಾರ್ದು ಬೇಕು ಕೇಳಿ, ನನಗೆ ಸಂವಿಧಾನದಲ್ಲಿ ಹಕ್ಕಿದೆ ಅಂತ ಹೇಳ್ತಾರೆ. ಏನೇ ಒಂದು ವಿಚಾರ ಚರ್ಚೆ ಆಗಲಿ ನನಗೆ ಸಂವಿಧಾನದಲ್ಲಿ ಹಕ್ಕಿದೆ ಅಂತ ಹೇಳ್ತಾರೆ. ನನ್ನ ಹಕ್ಕನ ಪ್ರಕಾರ ನನ್ನ ಸಂವಿಧಾನ ಹಕ್ಕನ್ನು ಕೊಡಿ ಅಂತ ನಾವು ಕೇಳ್ತೇವೆ. ಯಾಕಂತ ಹೇಳಿದರೆ ಈ ದೇಶದ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರಿಗೆ, ಎಲ್ಲ ಬಡವರಿಂದ ಶ್ರೀಮಂತರವರೆಗೆ ಯಾವ ಯಾವ ಅಧಿಕಾರ ಮತ್ತು ಹಕ್ಕನ್ನು ಕೊಡಬೇಕಾ ಅದೆಲ್ಲ ಕೂಡ ಇವತ್ತು ಡ್ರಾಫ್ಟ್ ಕಮಿಟಿ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಸಮಿತಿ ಅಸೆಂಬ್ಲಿಯಲ್ಲಿ ಕೊಡಿಯೋದು ಆಗುವಂಥದ್ದು. ಆದ ಕಾರಣ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ಈ ದೇಶಕ್ಕೆ ಒಂದು ಸಂವಿಧಾನ ರಚಿಸಬೇಕಂತ ತೀರ್ಮಾನ ಮಾಡಿದಾಗ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಇಂಥೆಲ್ಲ ಮುಖಂಡರು ಸೇರಿಕೊಂಡು ಯಾರನ್ನು ಬಹುಶಃ ಇವತ್ತು ಈ ದೇಶಕ್ಕೆ ನಾವು ಸಂವಿಧಾನ ಬರೀಬೇಕಂತ ಅಧಿಕಾರ ಹೊರಕೊಂಡ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರಿ ಆ ಡ್ರಾಫ್ಟ್ ಕಮಿಟಿಗೆ ಮುಖ್ಯಸ್ಥರಾಗಿ ಬಹುಶಃ BR ಅಂಬೇಡ್ಕರ್ ನೇಮಕಾತಿ ಮಾಡಿದರು. ಅದು ಡ್ರಾಫ್ಟ್ ಕಮಿಟಿಯಲ್ಲಿ ಸರ್ ಮೆಂಬರ್ ಇದ್ದು ಟೋಟಲ್ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಲ್ಲ, ಇದರಲ್ಲಿ ಅದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಇದರಲ್ಲಿ ಡ್ರಾಫ್ಟ್ ಕಮಿಟಿಯಲ್ಲಿ ಅದಕ್ಕೆ 2 ಕಮಿಟಿ ಇತ್ತು. ಒಂದು ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತೇಳಿ ಎಲ್ಲ ವರ್ಗವನ್ನು ಸೇರಿಸಿಕೊಂಡು ಎಲ್ಲ ತುಂಬ ಜನ ಸೇರಿಸಿಕೊಂಡು ಅದರಲ್ಲಿ ಮತ್ತು ಡ್ರಾಫ್ಟ್ ಕಮಿಟಿ ಅಂತ ತೆಕ್ಕೊಂಡು ಆ ಡ್ರಾಫ್ಟ್ ಕಮಿಟಿ ಪ್ರತಿಯೊಂದು ಚರ್ಚೆ ಮಾಡಿಕೊಂಡು ಆ ಚರ್ಚೆಯನ್ನು ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇಟ್ಟು ಅಲ್ಲಿ ಬಹಿರಂಗವಾಗಿ ಚರ್ಚೆ ಆಗಿದ್ದು ಪಾಸ್ ಆದದ್ದು. ಅದಕ್ಕೆ ನಾನು ಎಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನಿಮಗೆ ಸಮಯದ ಅವಕಾಶ ಇದ್ದರೆ ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾತಾಡಿದಂಥ ಮಾತುಗಳು, ಆದಂಥ ಚರ್ಚೆಗಳು ಓದಿದರೆ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಮತ್ತು ಅದು ಚರ್ಚೆ ಆದಂಥ ದೊಡ್ಡ ಮಟ್ಟದ ಒಂದು ಪುಸ್ತಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಭಾರತದ ಸಂವಿಧಾನ ಅದು ಬರೀ ಸಂವಿಧಾನದ ಒಂದು ಪುಸ್ತಕ ಮಾತ್ರ ಅಲ್ಲ. ಭಾರತ ಸಂವಿಧಾನ ಈ ದೇಶದ ಎಲ್ಲ ಸಮಸ್ಯೆಗಳಿರುವಂತಹ ರೋಗಕ್ಕೆ ಮದ್ದು ಕೊಡುವಂಥ ಒಂದು ಔಷಧ ಪುಸ್ತಕದಿಂದ ಹೇಳಿಕೆ ನಾನು ಇವತ್ತು ಮೆಡಿಸಿನ್. ಈ ದೇಶದೆಲ್ಲ ಸಮಸ್ಯೆ ಇಟ್ ಇಸ್ ಮೆಡಿಸಿನ್ ಬುಕ್, ಅದೊಂದು ಸೈನ್ಸ್ ಅದು ಬುಕ್ ಇದೆ ಅದನ್ನು. ಯಾಕೆ ಅವತ್ತಂತ ಹೇಳಿದರೆ ಅವತ್ತಿನ ಕಾಲ ಇದ್ದಂಥ ಸಮಸ್ಯೆಗೆ ಸೂಕ್ತವಾಗಿದ್ದುಕೊಂಡು ಬೇರೆ ಬೇರೆ ವಿಚಾರಗಳಿರ್ಬೋದು. ಅವು ಇವತ್ತು ನಮಗೆ ಅದು ಯಾಕೆ ಇತ್ತು ಈಗ, ಮತ್ತು ಅವತ್ತಿನ ಕಾಲದಲ್ಲಿ ಸಂವಿಧಾನ ಮಾಡುವ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕವಾದ ವಿಚಾರಗಳು ಆ ಪರಿಸ್ಥಿತಿ ಇತ್ತು. ಅದಕ್ಕೆ ಅನುಗುಣವಾಗಿ ಇವತ್ತು ಬೇರೆ ಬೇರೆ ರೀತಿಯಿಂದ ಬಹುಶಃ ಇವತ್ತು ಅದು ಬೇರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಇರಲಿ. ಯಾಕೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದರು?
ಅವತ್ತಿನ ಕಾಲದಲ್ಲಿ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಕಲಿಯುವಂಥ ಅವಕಾಶ ಅಲ್ಲದೆ ಜನಸಾಮಾನ್ಯರ ಬಡವರ ಮಕ್ಕಳಿಗೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಬಡವರ ಮಕ್ಕಳ ಪರಿಸ್ಥಿತಿ ಏನಂತ ಹೇಳಿದರೆ, ಅವನ ತಂದೆ ತಾಯಿ ತೋರಿಸ್ತಂದೆ, ಅದು ನೋಡಿ ನಮ್ಮ ದನಿಯವರು ಕಲಿಯುವಂಥ ಶಾಲೆ, ಅವನ ಮಕ್ಕಳು ನಮ್ಮ ದನಿಯವರ ಮಕ್ಕಳು ಕಲಿಯುವ ಶಾಲೆ ಅಂತೇಳಿ ದೂರದಿಂದ ತೋರಿಸುವಂಥ ಪರಿಸ್ಥಿತಿ ಅಲ್ಲದೆ ಈ ಜನಸಾಮಾನ್ಯ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಅಧಿಕಾರ ಇಲ್ಲ. ಅಷ್ಟು ದೂರ ಇದ್ದಂಥ ಶಾಲೆಯನ್ನು ಜನಸಾಮಾನ್ಯ ಕಾಲಕ್ಕೆ ಬುಡಕ್ಕೆ ಮುಟ್ಟಿಸಿದರೆ ಈ ದೇಶ ಸಂವಿಧಾನ ಬಂದು ಇವತ್ತು ಮುಟ್ಟಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದು ಚರ್ಚೆ ಆಗೋ ಸಂದರ್ಭದಲ್ಲಿ ಚರ್ಚೆ ಆಯ್ತಂತೆ. ಯಾಕಂತ ಹೇಳಿದರೆ ಭಾಳಷ್ಟು ದೇಶದಲ್ಲಿ, ಅಮೇರಿಕ ದೇಶದಲ್ಲಿ, ಫ್ರಾನ್ಸ್ ದೇಶದಲ್ಲಿ ನಮಗಿಂತ 200-300 ವರ್ಷಗಳು ಬಹುಶಃ ಅವರಿಗೆ ಸಂವಿಧಾನ ಡೆಮೋಕ್ರಸಿ ಆಗಿದೆ, ಡೆಮೋಕ್ರೆಟ್ ಕಂಟ್ರಿ ಆಗಿ. ಅವರಲ್ಲಿ ಮಹಿಳೆಯರಿಗೆ ಫಸ್ಟ್ ನೇರವಾಗಿ ಮಾತಾಡೋದನ್ನು ಹಕ್ಕೆ ಕೊಡಲಿಲ್ಲ. ಅವರಿಗೆ ಕೆಲವರು 100 ವರ್ಷ ಕಳೆದ ನಂತರ, ಕೆಲವರಿಗೆ 150 ಕಳೆದ ನಂತರ ಮತ್ತೊಂದು ಹಕ್ಕಾಯಿತು. ಭಾರತ ದೇಶದ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಭಾಳ ಚರ್ಚೆ ಆಯ್ತಂತೆ. ಕೆಲವರದ್ದು ಹೇಳಿದ್ರಂತೆ, ಇಲ್ಲ ನಾವು ಬಹುಶಃ ಗಂಡಸರಿಗೆ ಮಾತ್ರ ಬಹುಶಃ ಮತ ಹಕ್ಕನ್ನು ಕೊಡಬೇಕು, ಮಹಿಳೆಯರಿಗೆ ಕೊಡಬಾರ್ದಂತೇಳಿ. ಇನ್ನು ಕೆಲವರು ಹೇಳಿದ್ರಂತೆ, ಯಾರು ಶಿಕ್ಷಣ ಪಡೆದಿದ್ದಾರೆ ಅವನಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಡಬೇಕು, ನಮ್ಮ ಶಿಕ್ಷಣ ಇಲ್ಲದವರಿಗೆ ಮತದಾನದ ಹಕ್ಕನ್ನು ಕೊಡಬಾರ್ದು ಅಂತ ಹೇಳಿದ್ರಂತೆ. ಇನ್ನೊಬ್ಬರು ಹೇಳಿದ್ರಂತೆ, ಯಾರು ಇವತ್ತು ಬಹುಶಃ ನಮಗೆ ಆ ಟ್ಯಾಕ್ಸನ್ನು ಕಟ್ತಾರೆ, ಆ ಟ್ಯಾಕ್ಸ್ ಕಟ್ಟುವವರಿಗೆ ಮಾತ್ರ ನಾವು ಮತದಾನ ಹಕ್ಕನ್ನು ಕೊಡಬೇಕು, ಟ್ಯಾಕ್ಸ್ ಕಟ್ಟದವರಿಗೆ ನಾವು ಮತದಾನ ಹಕ್ಕನ್ನು ಕೊಡಬಾರ್ದು ಅಂತೇಳಿ. ಅಂಬೇಡ್ಕರ್ ಹೆಸರು ಮಾತ್ರ ಹೇಳಿದಂತೆ, ನಾವು ಬಹುಶಃ ಈ ಭಾರತ ದೇಶದಲ್ಲಿ ಯಾರೆಲ್ಲ 21 ವರ್ಷಕ್ಕೆ ಮೇಲ್ಪಟ್ಟು ಅವ್ರು ಬಹುಶಃ ಇವತ್ತು ಅವರಿಗೆ ಬುದ್ಧಿ ಇದ್ದು ಮತ ಚಲಾಯಿಸುವಂಥ ಪರಿಸ್ಥಿತಿ ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇದ್ದರೆ ನಾವೆಲ್ಲರಿಗೂ ಕೂಡ, ಅದು ಹುಡುಗ ಇರಲಿ, ಹುಡುಗಿಯರಿರಲಿ, ಬಡವರಿರಲಿ, ಶ್ರೀಮಂತರಿರಲಿ, ಶಿಕ್ಷಣ ಇರಲಿ, ಶಿಕ್ಷಣ ವರ್ಗದಿರಲಿ, ಇಲ್ಲದಿರಲಿ, ಎಲ್ಲರಿಗೂ ಕೂಡ ನಾನು ಮತ್ತೊಂದು ಹಕ್ಕನ್ನು ನಾವು ಕೊಡಲೇಬೇಕು. ಯಾಕೆಂತ ಹೇಳಿದರೆ ಗೆದ್ದಂಥ ಪ್ರತಿನಿಧಿ ಕನಿಷ್ಠ 5 ವರ್ಷ ಹಾಕಾದರೂ ಕೂಡ ಆ ಜನಸಾಮಾನ್ಯ ಕಾಲಬುಡಕ್ಕೆ ಹೋಗಬೇಕಂತೇಳಿ ನಾವು ಇವರಿಗೆಲ್ಲರಿಗೆ ಮತದಾನದ ಹಕ್ಕನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಈ ದೇಶದ ಸರ್ವರಿಗೂ ಕೂಡ ಮತದಾನ ಕೊಡುವಂಥ ಹಕ್ಕು ಇವತ್ತು ತೀರ್ಮಾನ ಆಗುವಂಥ ವಿಚಾರ ಇವತ್ತು ಆಯಿತು. ಸೊ ಪ್ರತಿಯೊಂದು ತೀರ್ಮಾನಕ್ಕೂ ಕೂಡ ಅದರದಾದ ವಿಶಿಷ್ಟದ ಇತಿಹಾಸ ಇದೆ, ಅದರದ ವಿಚಾರಗಳಿದೆ, ಭವಿಷ್ಯಕ್ಕೆ ಕೊಡುವಂಥ ಹಲವಾರು ಭವಿಷ್ಯ ಇವತ್ತು ಕಾರಣಗಳಿದೆ. ಆದ ಕಾರಣ ಈ ಒಂದು ಸಂವಿಧಾನ ನಾವು ಕಲಿತುಕೊಂಡು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ವಿಚಾರ ತಮ್ಮಿಕೊಳ್ಳುವ ಅವಕಾಶ ಆಗಬೇಕು. ಯಾಕೆಂದರೆ ಈ ಒಂದು ನಮಗೆ ಸ್ವತಂತ್ರ ಸಿಕ್ಕಿದ ತಕ್ಷಣ, ಬ್ರಿಟಿಷರು ನಮ್ಮನ್ನು ಬಿಟ್ಟು ತಕ್ಷಣ ಈ ಸ್ವತಂತ್ರ ಸಿಕ್ಕಿದ್ದು ಸ್ವತಂತ್ರ ಆಗಲಿಲ್ಲ. ಸಂವಿಧಾನದಲ್ಲಿ ಏನಿದೆ, ಇಟ್ಸ್ ಅನ್ ಪೊಲಿಟಿಕಲ್ ಫ್ರೀಡಮ್, ಎಕನಾಮಿಕಲ್ ಫ್ರೀಡಮ್, ಸೋಷಿಯಲ್ ಎಲ್ಲ ಸಾಮಾಜಿಕ ನೆಲೆಯಿಂದಲೂ ಕೂಡ ಇವತ್ತು ಎಲ್ಲ ರೀತಿಯಿಂದ ಬಹುಶಃ ತರುವಂಥ ವಿಚಾರ ಇವತ್ತಾಯಿತು. ಅದಕ್ಕೆ ನಾನು ವಿವರಣೆ ಮಾಡೋಕ್ಕೆ ಹೋಗಬೇಕಾದ್ರೆ ಭಾಳಷ್ಟು ಇವತ್ತು ಹಂತವಾಗಿ ಭಾಳಷ್ಟು ವಿವರಣೆ ಮಾಡಲಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂವಿಧಾನ ಗೌರವಿಸಿ ಸಂವಿಧಾನ ಅದಕ್ಕೆ ನಡ್ಕೊಂಡು ಹೋಗುವಂಥ ವಿಚಾರ ಆಗಬೇಕು. ನಾನು ಅದಕ್ಕೊಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ದೇನೆ, ಅದು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿರಲಿ, ಯಾವ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದಾಗ BR ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅನುಗುಣವಾಗಿ ತನ್ನ ಸರ್ಕಾರವನ್ನು ಯಾವಾಗ ನಡೆಸ್ತಾರ ಆವಾಗ ಮಾತ್ರ ಇದೆ ಸುಭಿಕ್ಷೆ ಮತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯವಿದೆ. ಯಾವಾಗ ನಾವು BR ಅಂಬೇಡ್ಕರ್ಗೆ ವಿರುದ್ಧವಾಗಿ ಕಡೆ ನಡೆಸ್ತೇವ ಯಾರು ಕೂಡ ನೆಮ್ಮದಿ ಮತ್ತು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ನಮಗೆ ಇತಿಹಾಸ ತೋರಿಸುವಂಥ ಕೆಲಸ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ನಾವು ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಕೂಡ ಅದು ನಗರ ಮಟ್ಟದಲ್ಲಿರಲಿ, ನಾನು ಶಾಸಕನಾಗಿರಲಿ, ನೀವು ಗ್ರಾಮ ಮಟ್ಟದಲ್ಲಿರಲಿ, ನಗರಸಭೆ ವ್ಯಾಪ್ತಿಯಲ್ಲಿ ನಿಮ್ಮ ಆಲೋಚನೆ ಇರಬೇಕಂತ ಹೇಳಿದರೆ BR ಅಂಬೇಡ್ಕರ್ ಅಂತವರ BR ಅಂಬೇಡ್ಕರ್ ಸಂವಿಧಾನದಲ್ಲಿ ಏನೆಲ್ಲ ಇವತ್ತು ಆಡಳಿತ ವರ್ಗ ಯಾವ ರೀತಿ ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರ ಅದನ್ನು ನಮ್ಮ ನಾಯಕತ್ವದ ವ್ಯಕ್ತಿತ್ವದಲ್ಲಿ ಸೇರಿಸಿಕೊಳ್ಳಲಿಕ್ಕೆ ನಾವಿವತ್ತು ಮಾಡಿ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈಗಾಗಲೇ ಹೇಳಿದ ಬಹುಶಃ ನಮ್ಮ ರವೀಂದ್ರ ಗುರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದು ಸಂವಿಧಾನದ ಯಾಕೆಂತ ಹೇಳಿದರೆ ನಮಗೆ ಮುಸ್ಲಿಂ ಸಹೋದರಿಗೆಲ್ಲರೂ ಕೂಡ ಪವಿತ್ರವಾದ ಗ್ರಂಥ ಕುರಾನ್, ಹಿಂದೂ ಸಹೋದರಿಗೆ ಎಲ್ಲರೂ ಕೂಡ ಪವಿತ್ರವಾದ ಗ್ರಂಥ ಭಗವದ್ಗೀತೆ, ಕ್ರಿಶ್ಚಿಯನ್ ಸಹೋದರಿಗೆಲ್ಲರಿಗೂ ಕೂಡ ಪವಿತ್ರವಾದ ಗ್ರಂಥ ಅದು ಬೈಬಲ್. ಅದು ಭಾರತ ದೇಶದ ಸರ್ವರಿಗೂ ಕೂಡ ಅದು ನಮ್ಮ ಸಂವಿಧಾನವೇ ಪವಿತ್ರವಾದ ಗ್ರಂಥ ಅಂತ ನಾವು ಆಲೋಚನೆ ಮಾಡಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಆ ರೀತಿ ಅದನ್ನು ಅನುಷ್ಠಾನಿಸ್ಕೊಂಡು ಹೋಗುವಂಥ ಹಲವಾರು ವಿಚಾರಗಳಿದೆ. ಇದನ್ನೆಲ್ಲ ಕೂಡ ಮೇಗೂಡಿಸಿಕೊಂಡು ಯುವ ಜನಕ್ಕೆ ಅದನ್ನು ಪರಿಚಯ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋ ಅವಕಾಶ ಆಗಬೇಕು. ಭಾರತ ದೇಶದಲ್ಲಿ ಭಾರತ ದೇಶ ಸಂವಿಧಾನ ಒಂದು ವಿಚಾರ ಇದೆ, ರೈಟ್ ಟು ಫ್ರೀಡಮ್ ಅಂತ ಹೇಳಿದೆ. ರೈಟ್ ಟು ಫ್ರೀಡಮ್ ಅಂತ ಈಗ ಹೇಳಿದಾಗೆ ಅಂಬೇಡ್ಕರ್ ರೈಟ್ ಟು ಫ್ರೀಡಮ್ ಅಂತ ಹೇಳಿದರೆ ನಿಮಗೆ ಬಾಯಿಗೆ ಬಂದಾಗೆ ಮಾತಾಡಲಿಕ್ಕೆ ಯಾರು ಕೂಡ ಅಧಿಕಾರ ಕೊಡಲಿಲ್ಲ. ನಮ್ಮ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಪೂರಕವಾಗಿ ಮಾತಾಡಲಿಕ್ಕೆ ಮಾತ್ರ ರೈಟ್ ಟು ಫ್ರೀಡಮ್ ಅಲ್ಲದೆ
ನಮ್ಮ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಮಾರಕವಾಗಿ ಮಾತಾಡಲಿಕ್ಕೆ ಯಾವ ಸಂವಿಧಾನದಲ್ಲಿ ಕೂಡ ನಮ್ಮಲ್ಲಿ ಅವಕಾಶ ಇಲ್ಲ ಅಂತೇಳಿ ಬೆಲೆ ಸ್ಪಷ್ಟವಾಗಿರುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಕೆಲವರು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಮತ್ತು ನಮಗೆ ಮತ್ತೆ ಮಾತಾಡಿದ ಹಕ್ಕಿಲ್ವಾ, ಇಟ್ಸ್ ಅ ಫ್ರೀಡಮ್ ಆಫ್ ರೈಟ್ ಅಂತ ಹೇಳ್ತಾರೆ. ಬಟ್ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಎಲ್ಲಿಯೂ ಕೂಡ ಮಾತಾಡೋದು ಬಂದು ಸ್ಪಷ್ಟ ಇದೆ. ಅದಕ್ಕಾಗಿ ನಾನು ಯಾವಾಗಲೂ ಮಾತು ಹೇಳ್ತಾನೆ, ನಿಜವಾದ ದೇಶ ಪ್ರೇಮ ಅಂತ ಯಾವುದು? ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ನಾನು ಆಡೋ ಪ್ರತಿ ಮಾತು, ನಾನು ಮಾಡೋ ಪ್ರತಿ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗುವ ಯಾವುದೇ ಮಾತು ನಾನು ಮಾತಾಡಬಾರ್ದು. ಆದ ಕಾರಣ ನಾವು ನಮ್ಮ ದೇಶ ಪ್ರೇಮವನ್ನು ಸಮಾಜಕ್ಕೆ ಪೂರಕವಾಗಿ ಮತ್ತು ಮಾತು ಮತ್ತು ಕೆಲಸ ಮಾಡುವ ಮೂಲಕ ಆ ದೇಶ ಪ್ರೇಮ ಬಿಂಬಿಸುವುದು ಪ್ರತಿಯೊಬ್ಬ ದೇಶದ ಸರ್ವ ನಾಗರಿಕರ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನೇ ಇಚ್ಛಿಸುವಂಥದ್ದು. ಈಗೇನಾಗ ನಾನು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೇನೆ. ಯಾಕಂತ ಹೇಳಿದರೆ ಭಾರತ ದೇಶದಲ್ಲಿ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಗಡುವಲ್ಲಿ ಮಲಗಿತ್ತು, ಅದರ ಅಷ್ಟೆಗೆಲ್ಲ ಆಚಾರಾಗಿ ಅರ್ಧ ಊಟ ಮಾಡಿ. ಚೈನಾ ದೇಶದ ಪ್ರಾಣಿ ಭಾಳ ಗಟ್ಟಿಮುಟ್ಟಾಗಿತ್ತು, ಅದು ಕೂಡ ಕರೆಕ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿಯು ಕೂಡ ಭಾರತ ದೇಶದ ಒಳಗಡೆ ಬರ್ತಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಂದ್ರೆ ಇನ್ನೆಂಥ ಅವಸ್ಥೆ ಮಾರೆ, ಇಲ್ಲಿ ನಾನೇ ಬಂದು ನನ್ನಷ್ಟೇ ಎಲ್ಲ ಕಷ್ಟದಲ್ಲಿದ್ದು ನಾನೇ ಲಾಚಾರಾಗಿದ್ದೇನೆ, ನಿನಗೆ ಚೈನಾದಲ್ಲಿ ಬೇಕಾದಂಥ ಅವಕಾಶಗಳಿದೆಯಾ, ನೀನು ತಿನ್ನಲಿಕ್ಕೆ ಕೂಡ ಗಟ್ಟಿಮುಟ್ಟಾಗಿದ್ದಿ, ಮೂಲಭೂತ ಸೌಕರ್ಯ ಇದೆ, ನೀನು ಚೈನಾ ಬಿಟ್ಟು ಈ ಭಾರತಕ್ಕೆ ಬಂದರೆ ನಿನ್ನ ಇಲ್ಲಿ ಪರಿಸ್ಥಿತಿ ನೋಡೋರು ಯಾರಂತೇಳಿ. ಆಗ ಚೈನಾ ದೇಶದ ಪ್ರಾಣಿ ಹೇಳ್ತಂತೆ, ಅದೌದು, ನನಗೇನು ತೊಂದರೆ ಇಲ್ಲ, ಚೈನಾದ ನನಗೆ ಊಟಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಇಲ್ಲಿ ನನಗೆ ಬೇಕಾದಂಥ ಎಲ್ಲ ಸೌಕರ್ಯ ಇದೆ, ಮೂಲಭೂತ ಸೌಕರ್ಯ ಇದೆ, ನನಗೇನು ಅದಕ್ಕೆ ಕಡಿಮೆ ಆಗಲಿಲ್ಲ. ಆದರೆ ಚೈನಾದಲ್ಲಿ ಬೊಗಲಿಕ್ಕೆ ಬಿಡೋದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರೋದಂತೇಳಿ ನಮ್ಮದೇ ಏನಿಲ್ಲ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು, ನಾವು ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ ಇದರಲ್ಲೇ ಮುಗೀತಿಲ್ಲ. ಭಾರತ ದೇಶದ ಅರ್ಧ ಆಯುಷ್ಯ ಈ ಸಮಸ್ಯೆನ ಬಗೆಹರಿಸಲೇ ನಮಗೆ ಮುಗಿಯಿತು. ಆದ ಕಾರಣ ನಾನು ಎಲ್ಲರಿಗೆ ಹೇಳ್ದಿಷ್ಟೇ, ಏನು ನಾವು ಮಾಡೋದು ಬೇಡ, ನಮ್ಮಷ್ಟೇ ನಾವು ಸಮಾಧಾನದಿದ್ದೀರಿ. ಭಾರತ ದೇಶ ತನ್ನಿಂತಾನೇ ಒಂದನೇ ಸ್ಥಾನಕ್ಕೆ ಹೋಗಿ ವಿಶ್ವದಲ್ಲಿ ಹೋಗಿ ನಿಲ್ತದೆ. ದೇವರು ಇದಕ್ಕೆ ದೊಡ್ಡ ಮಟ್ಟದ ಶಕ್ತಿ ಹೊತ್ತು ಕೊಟ್ಟಿದ್ದಾರೆ. ಅದು ಆಟೋಮೆಟಿಕ್ ಆಗಿ ನಮ್ಮ ದೇಶ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಖಂಡಿತವಾಗಿಯೂ ಆಗ್ತದೆ. ಇದು ನಮ್ಮೆಲ್ಲರಿಗೂ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಆ ರಾಜ್ಯಕ್ಕೆ ಆದ ವ್ಯವಸ್ಥೆಯಲ್ಲಿ ಇನ್ನೊಂದು ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಬಹುಶಃ ನಮ್ಮ 30-40 ವರ್ಷಗಳ ಹಿಂದೆ ರವೀಂದ್ರ ಸರ್ ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಾನು ಪಾಠ ಕೇಳ್ತಾ ಇದ್ದೆ. 40 ವರ್ಷ ಹಿಂದೆ ರವೀಂದ್ರ ಸರ್ ಅವರ ಕ್ಲಾಸಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತಂದು UT ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಅಧ್ಯಕ್ಷನಾಗೋದಾದರೆ ಅದು ಬಹುಶಃ ಸಂವಿಧಾನ ಕೊಟ್ಟ ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಭಾಳಷ್ಟು ಉದಾಹರಣೆಗಳಿದೆ. ಎಂತೆಂಥವ್ರು ಯಾಕೆಂದರೆ ಬರೀ ಒಂದು ನಮ್ಮ ಆ ಸಂವಿಧಾನದ ಹಕ್ಕಿನ ಮುಖಾಂತರ ಸಂವಿಧಾನದ ಅವಕಾಶ ಮುಖಾಂತರ ಕೊಡುವಂಥ ವಿಚಾರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ರಿಸರ್ವೇಷನ್ಸ್ಗಳು ಭಾಳಷ್ಟು ಹಿಂದೆ ಬಂದಿದೆ. ಅದು ಯಾಕೆ ಅಳವಡಿಸಲಾಯಿತು? ಹೊಸದಾಗಿ ಬಂದಂತಲ್ಲ. ಮೈಸೂರು ಮಹಾರಾಜ ಕಾಲೇಜಲ್ಲೇ ಬಹುಶಃ ಇವತ್ತು ರಿಸರ್ವೇಷನ್ ಬೇಕಾ ಬೇಡದ ಚರ್ಚೆ ಆಯಿತು. ಶೋಷಿತ ವರ್ಗದವರಿಗೆ, ಬಡವರಿಗೆ, ಇವರಿಗೆಲ್ಲವೂ ಕೂಡ ಮೀಸಲಾತಿ ಬೇಕಂತೇಳಿ ಮೈಸೂರು ರಾಜರ ಕಾಲ ಕೃಷ್ಣದೇವರಾಯರು ಸರ್ ಆವಾಗ ಚರ್ಚೆ ಆಯಿತು. ಆವಾಗ ಅವರು ಮಿಲ್ಲರ್ಸ್ ಕಮಿಟಿ ಅಂತೇಳಿ ಒಂದು ಮಾಡಿದರು, ಮಿಲ್ಲರ್ಸ್ ಕಮಿಷನ್ ಕೊಡಬೇಕಾ ಬೇಡ ಅಂತೇಳಿ. ಮಿಲ್ಲರ್ಸ್ ಕಮಿಷನ್ ಅವರು ಎಲ್ಲ ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನ ಕೊಟ್ಟರು, ನಾವು ರಿಸರ್ವೇಷನ್ ಕೊಡಬೇಕಂತ ಹೇಳಿಕೊಂಡು. ವಿಶ್ವೇಶ್ವರಯ್ಯರವರು ಇವರಿಗೆ ಅಸಿಸ್ಟೆಂಟ್ ಆಗಿದ್ದರು, ಯಾರಿಗೆ ದಿವಾನಾಗಿದ್ದರು, ನಮ್ಮ ರಾಜರಿಗೆ. ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಇಲ್ಲ, ಬಹುಶಃ ಯಾರು ಶಿಕ್ಷಿತರಿದ್ದಾರೆ, ಯಾರು ಕಲ್ತಿದ್ದಾರೆ ಅವರಿಗೆ ಮಾತ್ರ ಅವಕಾಶ ಸಿಗಬೇಕು ಹೊರತು ಈ ರೀತಿಯ ರಿಸರ್ವೇಷನ್ ಸರಿಯಲ್ಲ ಅಂತೇಳಿ ಭಾಳ ಚರ್ಚಾದ ನಂತರ ಅವತ್ತು ರಾಜರೇನು ಮಾಡಿದ್ರು ಅಂತ ಹೇಳಿದರೆ, ಇಲ್ಲ, ಮಿಲ್ಲರ್ ಕಮಿಷನ್ನ ಪ್ರಕಾರ ನಾನು ರಿಸರ್ವೇಷನ್ ಕೊಡ್ತೇವೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡಿ ರಿಸರ್ವೇಷನ್ ಕೊಟ್ಟರು. ಅದಕ್ಕಾಗಿ ವಿಶ್ವೇಶ್ವರಯ್ಯ ಆ ಮೈಸೂರು ಆಸ್ಥಾನ ರಾಜ್ಯವನ್ನು ಬಿಟ್ಟು ಅವ್ರ ಕೆಲಸವನ್ನು ಬಿಟ್ಟು ಅವ್ರು ಬಂದು ಬೆಂಗಳೂರಿಗೆ ಬಂದು. ಇದರಲ್ಲಿ ಇತಿಹಾಸದಲ್ಲಿ ಇರುವಂಥ ಹಲವಾರು ವಿಚಾರಗಳಿದೆ. ನಮ್ಮ ದೇಶದ ಎಲ್ಲ ಯುವಕರಿಗೆ ಹೇಳಿದಿಷ್ಟೇ, ನೀವು ಇತಿಹಾಸ ನಿರ್ಮಾಣ ಮಾಡಬೇಕಾ, ನೀವು ಇತಿಹಾಸವನ್ನು ಕಲಿಬೇಕು. ನಮ್ಮ ಮಕ್ಕಳು ಇತಿಹಾಸವನ್ನು ಕಲಿಯೋದಿದ್ದರೆ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾವು ಸರ್ಕಾರ ಇವತ್ತು ಬೇರೆ ಬೇರೆ ಕಾನೂನುಗಳು ತರ್ತದೆ. ಈ ಎಲ್ಲ ಕಾನೂನುಗಳ ವಿಚಾರಗಳು ಅವತ್ತು ಸಂವಿಧಾನಬದ್ಧವಾಗಿ ಇರಬೇಕಂತಿದ್ದು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಆ್ಯಕ್ಟ್, ಇದೆಲ್ಲ ಕೂಡ ಅವತ್ತಿನ ಕಾಲ ಇಂಪ್ಲಿಮೆಂಟ್ ಆದ 72 ಅಲ್ಲಿ ಸೋಷಿಯಲ್ ಜಸ್ಟಿಸ್ ಮುಖಾಂತರ ಕೊಡುವಂಥ ಸಮಪಾಲು ಉದಾಹರಣೆ ಮುಖಾಂತರ ಕೊಡುವಂಥ ವಿಚಾರ ಸೋಷಿಯಲ್ ಜಸ್ಟಿಸ್, ಇದೆಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಎಲ್ಲ ರೀತಿಯ ಏನೆಲ್ಲ ನಮ್ಮ ದೇಶಕ್ಕೆ ಬೇಕು ಅದೆಲ್ಲವೂ ಕೂಡ ಭಾಳ ಸ್ಪಷ್ಟ
ಸ್ಪಷ್ಟವಾಗಿ ಅದನ್ನು ಅಳವಡಿಸಿಕೊಂಡು ಇವತ್ತು ಯಾವುದೇ ಸರ್ಕಾರ ಯಾವುದೇ ಕಾನೂನು ಅವತ್ತಿನ ಪುಸ್ತಕ ನೋಡಿಕೊಂಡೇ ಅದನ್ನು ಅನುಗುಣವಾಗಿ ಇವತ್ತು ತರುವಂಥ ಕೆಲಸ ಇವತ್ತು ಆಗ್ತದೆ. ಆದಾಗ ನಾನು ನಿಮಗೆಲ್ಲ ಹೇಳೋದಿಷ್ಟೇ, ತಾವು ಬಹುಶಃ ತಾವು ಓದಬೇಕು, ತಮ್ಮ ಮಕ್ಕಳಿಗೆ ಓದಲಿಕ್ಕೆ ಹೇಳಬೇಕು, ನಮ್ಮ ಮಿತ್ರರಿಗೆ ಹೋಗಬೇಕು. ಈ ಸಂವಿಧಾನದ ಬಗ್ಗೆ ವಿಶೇಷವಾದ ಗೌರವ ಇಟ್ಟುಕೊಂಡು ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಆಧಾರ ಸ್ತಂಭವಾಗಿದ್ದ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರದ್ದು ಜವಾಬ್ದಾರಿ ಆಗಿದೆ. ಅಂತಹ ಒಂದು ಜವಾಬ್ದಾರಿಯಲ್ಲಿ ಬಹುಶಃ ಇವತ್ತು ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಿಮಗೆ ದೊಡ್ಡ ಮಟ್ಟದ ಆ ಮಾಹಿತಿ ಶಿಬಿರವನ್ನು ಇವತ್ತು ಹಮ್ಮಿಕೊಂಡೋದಕ್ಕೆ ಅತ್ಯಂತ ಸಂತೋಷ ಅಂತ ನಾನು ಹೇಳಿಕೊಂಡು, ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮ ಬಂದು ಬಹುಶಃ ನಮಗೆಲ್ಲರಿಗೂ ವಿಶೇಷವಾದ ಸಂದೇಶ ನೀಡಿದಂತಹ ರವೀಂದ್ರ ಸರ್ ಅವರಿಗೆ ಮತ್ತು ನಮ್ಮ ಹಬ್ಬಕ್ಕೋತ್ಸವ ಸಮಿತಿಯವರಿಗೆ, ಈ ನಗರಸಭೆ ಅಧ್ಯಕ್ಷರೆಲ್ಲ ನಮ್ಮ ಉಪಾಧ್ಯಕ್ಷ ಸದಸ್ಯರಿಗೆ ನನ್ನ ವಿಶೇಷ ನಾನು ಸಲ್ಲಿಸಿ 2-3 ಮನವಿಯನ್ನು ತಾವು ಕೊಟ್ಟಿದ್ದೀವಿ. ಕೆಲವೊಂದು ಹಿಂದೆ ಕೊಟ್ಟಂಥ ಮನವಿಗಿದೆ, ಕೆಲವೊಂದು ವಿಚಾರ ಆದಷ್ಟು ಬೇಗ ನಾನು ಅನುಷ್ಠಾನ ಮಾಡಿಕೊಡುವಂಥ ಕೆಲಸ ಕೂಡ ನಾನು ಖಂಡಿತವಾಗಿ ಇವತ್ತು ನಾನು ಮಾಡುತ್ತೇನೆ ಅಂತ ನಾನು ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ನಾನು ನಿಮಗೆಲ್ಲರ ಆಶೀರ್ವಾದ ಬೇಡಿಕೊಂಡು, ಬಹುಶಃ ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ, ನಾವು ಜೊತೆಯಾಗಿ ಮುಂದೆ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳು ಅಂತ ನಾನು ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನೀವು ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗೌರವ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಾಧಿಕಾರಿಗಳು, ಎಲ್ಲ ಅತಿಥಿಗಳು ಕೂಡ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಒಟ್ಟಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ ಗಮನಿಸಿ, ವೀರರಾಣಿ ಹಬ್ಬಕ್ಕೂ ಕೂಡ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಉಳ್ಳಾಲ, ಕೋಟೆಕಾರ, ಸೋಮೇಶ್ವರ 3ರಲ್ಲಿ ಕೂಡ ಅಧ್ಯಕ್ಷತೆಯ ಗದ್ದುಗೆಯನ್ನು ಪಡೆದವರು ಕೂಡ ನಮ್ಮ ನಾರಿ ಶಕ್ತಿಗಳು. ಅಂಥ ಒಂದು ನಾರಿಮಣಿಗಳು ನಮ್ಮ ಜೊತೆ ಇದ್ದಾರೆ. ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ಶಶಿಕಲಕ್ಕ, ಸೋಮೇಶ್ವರದ್ದು ಕಮಲಕ್ಕ, ಕೋಟೆಕಾರ ಪಟ್ಟಣ ಪಂಚಾಯತ್ ದಿವ್ಯ ಅವರು ಸಭಾಪತಿಗಳೇ. ವಿಶೇಷವಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಾರಿ ಶಕ್ತಿಗಳಿಗೆ ಈ ಒಂದು ಸಂವಿಧಾನವೇ ಈ ಒಂದು ಹಕ್ಕನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರತಿನಿಧಿಗಳನ್ನು ಪೌರ ಸನ್ಮಾನದ ಮೂಲಕ ನಮ್ಮ ಸಭಾಪತಿಗಳು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ನಿಮ್ಮ ವಿಶೇಷವಾದಂಥ ಸಮಯಕ್ಕೆ ಮತ್ತು ಕಾಳಜಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಿಮಗೆ ಜವಾಬ್ದಾರಿಯ ಶಾಲು ಮತ್ತು ಜವಾಬ್ದಾರಿಯ ಪೇಟವನ್ನು ಕೂಡ ಸಭಾಪತಿಗಳು ಹೆಗಲಿಗೇರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮಿಂದ ಒಂದು ಉತ್ತಮ ಅಭಿವೃದ್ಧಿಶೀಲ ಕಾರ್ಯಕ್ರಮಗಳು ನಡೆಯಲಿ ಎಂಬ ಸದುದ್ದೇಶದೊಂದಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ನಮ್ಮ ಪುರಸಭೆಯ ಸದಸ್ಯರು ಕೂಡ ಅವರನ್ನು ಕೂಡ ಈವಾಗಿ ಗೌರವಿಸ್ತಾ ಇದ್ದಾರೆ ಸಭಾಪತಿಗಳು. ಈ ಒಂದು ವಿಶೇಷವಾದಂತಹ ಕಾಳಜಿಗೆ ಪುಷ್ಪ ಹಾಗೂ ಫಲಕಗಳನ್ನು ನೀಡುವುದರ ದಯವಿಟ್ಟು ಸ್ಮರಣಿಕಂತಹ ಅತಿಥಿ ಗಣ್ಯರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ತಾಯಂದಿರು ಕೂಡ ಬರಬೇಕು. ಈ ಒಂದು ವಿಶೇಷವಾಗಿ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ, ದಯವಿಟ್ಟು ಉಳ್ಳಾಲ ಹಬ್ಬಕ್ಕಾಗಿ ಸಹಕರಿಸಬೇಕು. ಇನ್ನು ಉದ್ಘಾಟಕರ ಅಧ್ಯಕ್ಷರ ಭಾಷಣದ ಬಳಿಕ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇದರ ವತಿಯಿಂದ ಪೌರ ಸನ್ಮಾನ ಹಾಗೂ ಸಂವಿಧಾನದ ಅಮೃತ ಮಹೋತ್ಸವ ಈ ಒಂದು ಸುಸಂದರ್ಭದಲ್ಲಿ ನಮಗೆಲ್ಲ ಒಂದು ಗೌರವ ಅರ್ಪಣೆ ಮಾಡಿದ್ದೀರಾ. ವಿಶೇಷವಾಗಿ ಕಳೆದ 28 ವರ್ಷಗಳಿಂದ ವಿಶೇಷವಾಗಿ ಹಬ್ಬಕ್ಕನ ನೆನಪನ್ನು ಮಾಡ್ತಾ ನಮಗೆಲ್ಲ ಆ ನೆನಪನ್ನು ಉಳಿಯುವಂತೆ ಮಾಡ್ತಾ ಬಂದಿರೋ ಸಮಿತಿಗೆ ಪ್ರಥಮವಾಗಿ ನಾನು ವಂದನೆ ಅರ್ಪಿಸ್ತಾ ಇದ್ದೇನೆ. ಜಾತಿ, ಧರ್ಮ, ರಾಜಕೀಯ ಅದನ್ನೆಲ್ಲ ಬಿಟ್ಟು ನಮ್ಮ ಪ್ರಥಮ ಹೋರಾಟಗಾರ್ತಿ, ನಮ್ಮ ನಾಡಿನ ವೀರ ಮಹಿಳೆ ಹಬ್ಬಕ್ಕನನ್ನು ನೆನಪಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ನಮಗೂ ಕೂಡ ಸಂತಸದ ವಿಷಯ. ವಿಶೇಷವಾಗಿ ಮಾಗಣೆ ಒಡೆಯನಾದಂಥ ಸೋಮನಾಥನ ಆರಾಧ್ಯ
ದೇವರು ಶ್ರೀ ಹಬ್ಬಕ್ಕಳಿಗೆ. ಅದೇ ರೀತಿ ಮುಲ್ಕಿ ಅರಸರಿಗೂ ಸೋಮೇಶ್ವರ ವಿಶೇಷವಾದ ಸಂಬಂಧ, ಕೋಟೆಕಾರಿಗೂ ಕೂಡ ವಿಶೇಷ ಸಂಬಂಧ. ಮುಖ್ಯವಾಗಿ ಹಬ್ಬಕ್ಕನ ರಾಣಿಯ ಕೋಟೆಯ ದ್ವಾರ ಇದ್ದದ್ದು ಕೋಟೆಕಾರನಲ್ಲಿ, ಆದ್ದರಿಂದ ಕೋಟೆಕಾರು ಅನ್ನುವಂಥ ಹೆಸರು ಬಂದಿದೆ ಅಂತೇಳಿ ಇತಿಹಾಸದಲ್ಲಿ ಇದೆ. ವಿಶೇಷವಾದ ಈ ಸಂದರ್ಭದಲ್ಲಿ ನಮಗೆ ಎಲ್ಲರಿಗೂ ಈ ಒಂದು ಅಭಿನಂದನೆ ಅರ್ಪಿಸಿದಂಥ ಉಳ್ಳಾಲ ವೀರಣ್ಣ ಹಬ್ಬಕ್ಕ ಸಮಿತಿಯ ಎಲ್ಲ ಅಧ್ಯಕ್ಷರ ಗಾದಿಯಾಗಿ ಎಲ್ಲ ಪದಾಧಿಕಾರಿಗಳು ನಮ್ಮ ವಿಶೇಷವಾದ ವಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಂವಿಧಾನದ ಬಗ್ಗೆ ವಿಶೇಷವಾದ ಅರಿವನ್ನು ಮೂಡಿಸಿದವರು ಶ್ರೀಯುತ ರವೀಂದ್ರ ಸರ್, ತಮ್ಮ ಕೂಡ ವಿಶೇಷವಾದ ವಂದನೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ಈವರೆಗೆ ನಮಗೆ ಉಪನ್ಯಾಸವನ್ನು ಕೊಟ್ಟಂಥವರು ಡಾಕ್ಟರ್ ರವೀಂದ್ರ ಸರ್ ಅವರು, ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ಗೌರವಿಸಬೇಕಾಗಿ ಕೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೆ ನೆನಪಿನ ಗೌರವದೊಂದಿಗೆ ಸ್ಮರಣಿಕೆ ಅರ್ಪಣೆ. ಕಲಾವೃಂದವನ್ನು, ಯಾಕಂದರೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಗೆ ಬೆನ್ನೆಲುಬಾಗಿ ಅವರಿದ್ದಂಥವರು, ವಿಶೇಷವಾಗಿ ಅದರ ಹಿರಿಯರಾದಂಥ ರವೀಂದ್ರಣ್ಣ ಕೂಡ ನಮ್ಮ ಜೊತೆವಿದ್ದಾರೆ. ಅವರ ಒಂದು ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಕಾರ್ಯಕ್ರಮಕ್ಕೆ ಒಂದೇ ಮಾತಿನಲ್ಲಿ ಧನ್ಯವಾದದೊಂದಿಗೆ ಬಂದಿರುವಂಥ ಅತಿಥಿಗಳು ಕೂಡ ಒಂದು ಫಲಹಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈಗ ಸತ್ಯವತಿಯವರಿಂದ ಧನ್ಯವಾದ. ನಮ್ಮ ಎಲ್ಲ ಈ ಬಂಧು ಮಿತ್ರರಿಗೂ ಹಾಗೂ ನಮ್ಮ ರವೀಂದ್ರ ನಿರ್ದೇಶಕರಿಗೂ ಮತ್ತೆಲ್ಲ ನಮ್ಮ ಪ್ರೀತಿ ಇಟ್ಟು ನಮ್ಮ ಉಳ್ಳಾಲ ಹಬ್ಬಕ್ಕ ಸಮಿತಿಯ ಇದಕ್ಕೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಹೃದಯ ತುಂಬಿದ ನಮ್ಮ ನಮಸ್ಕಾರಗಳು.